ಎಲ್ರಿಗೂ ನಮಸ್ತೆ. In this video, we are going to discuss about the SSLC science, biology, SSLC science, biology, biology. ಈ ಬಯಾಲಜಿಲಿ 28ಗೆ 28 ಹೇಗೆ ಸ್ಕೋರ್ ಮಾಡಬೇಕು ಮತ್ತೆ ಆ ಚಾಪ್ಟರ್ ವೈಸ್ ಅಲ್ಲಿ ನಾವೇನನ್ನ ಕಲಿಬೇಕು ಅನ್ನೋದನ್ನ ನಾವು ಈಸಿಯಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ನಾನು ಕೆಮಿಸ್ಟ್ರಿನ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ. ಅದನ್ನು ನೋಡಿ ನಿಮಗೆ 25 ಮಾರ್ಕ್ಸ್ ಡೆಫಿನೆಟ್ ಆಗಿ ಬರುತ್ತೆ. ಬಿಕಾಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಇನ್ ದ ಚಾಪ್ಟರ್ ವೈಸ್ ರೀತಿನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಆ ವಿಡಿಯೋನ ನೋಡಿ. ಮತ್ತೆ ಬಯಾಲಜಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ನ ಮಾಡ್ತೀನಿ, ಅಲ್ಲಿಗೆ ಸೈನ್ಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ನ ಮಾಡ್ತೀನಿ. ಅದಾದ್ಮೇಲೆ ಪಾಪ ಕೆಲವರು ಕನ್ನಡದಲ್ಲಿ ಮಾಡಿ ಎಕ್ಸ್ಪ್ಲೇನ್ ಕೇಳ್ತಿದ್ದಾರೆ, ಸೊ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡೋಣ. ನೆಕ್ಸ್ಟ್ ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲಾನು ಮಾಡೋಣ. ನನ್ನ ಇಂಟೆನ್ಷನ್ ಏನಂದ್ರೆ ಪಾಸ್ ಆಗೋರು ಕೂಡ 80 ಸ್ಕೋರ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ರಿಸರ್ಚ್ ತಗೊಂಡೆಲ್ಲ ಏನು ಮಾಡ್ತಿದ್ವಿ, PDF ನ ಮಾಡ್ಕೊಂಡು ಎಕ್ಸ್ಪ್ಲನೇಷನ್ ಮಾಡ್ತಿದ್ವಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ ಓದಿ ಚೆನ್ನಾಗಿ. ಇನ್ನೇನು ನಿಮಗೆ 10 ಡೇಸ್ ಆರ್ 12 ಡೇಸ್ ಇರ್ಬೋದು ಮ್ಯಾಕ್ಸಿಮಮ್. ಸೊ ಫೋಕಸ್ ಆನ್ ರೀಡಿಂಗ್. ಈಗ 12 ದಿನ ಏನು ಎಫೆಕ್ಟ್ ಆಗ್ತದೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಫಸ್ಟ್ ಚಾಪ್ಟರ್ಗೆ ಹೋಗೋಣ. ಲೈಫ್ ಪ್ರೊಸೆಸ್, ಅದರಲ್ಲಿ ನ್ಯೂಟ್ರಿಷನ್ ಏನು ಕೆಲಸ ಮಾಡುತ್ತೆ ನೋಡಿ. ಲೈಫ್ ಪ್ರೊಸೆಸ್ ಆರ್ ಲೈಕ್ ನಾವು ಗ್ರೋತ್, ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್ ಅಂಡ್ ರೀಪ್ರೊಡಕ್ಷನ್. ಸೊ ದಿಸ್ ಆರ್ ವಾಟ್ ಒಂದು ಲೈಫ್ ಪ್ರೊಸೆಸ್ ಮೇನ್ ಆಗಿ. ಸೊ ಎನರ್ಜಿ ಇಸ್ ರಿಕ್ವೈರ್ಡ್ ಕ್ಯಾರಿಡ್ ಔಟ್ ದ ಡಿಫ್ರೆಂಟ್ ಲೈಫ್ ಪ್ರೊಸೆಸ್. ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಏನ್ ಬೇಕು, ಮೇನ್ ಆಗಿ ವಿ ನೀಡ್ ಎನರ್ಜಿ ಬೇಕಾ. ಸೊ ಯಾವುದು ಇಟ್ ಪರ್ಫಾರ್ಮ್ ಕಾರ್ಬನ್ ಬೇಸ್ಡ್ ಫುಡ್ ಸೋರ್ಸಸ್ ಥ್ರೂ ನ್ಯೂಟ್ರಿಷನ್. ಕಾರ್ಬನ್ ಯಾವ್ದು ನಾವು ತಿನ್ನೋ ಎಲ್ಲ ಫುಡ್ ಏನಿರುತ್ತೆ, ಕಾರ್ಬನ್ ಇರುತ್ತೆ. ದೇರ್ ಆರ್ 2 ಮೆಥಡ್ಸ್ ಆಫ್ ನ್ಯೂಟ್ರಿಷನ್. ಒಂದು ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಆಟೋ ಅಂದ್ರೆ ಏನಪ್ಪಾ, ಸೆಲ್ಫ್. ನೋಡಿ, ಆಟೋ ಅಂದ್ರೆ ದ ಪ್ಲಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್. ನೋಡಿ, ದ ಕೈಂಡ್ ಆಫ್ ನ್ಯೂಟ್ರಿಷನ್ ವಿಚ್ ಇಸ್ ಆರ್ಗನಿಸಮ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಯಾವುದು ಫೋಟೋಸಿಂಥಸಿಸ್ ಮುಖಾಂತರ ಆ ಫುಡ್ ನ ಪ್ರಿಪೇರ್ ಮಾಡ್ಕೊಂಡು, ದಟ್ ಇಸ್ ಆಟೋಟ್ರೋಪ್ಸ್. ಅದು ಎಕ್ಸಾಂಪಲ್ ಯಾವುದು, ಗ್ರೀನ್ ಪ್ಲಾಂಟ್ಸ್ ಅಂಡ್ ಸಮ್ ಫೋಟೋಸಿಂಥಸಿಸ್ ಬ್ಯಾಕ್ಟೀರಿಯಾ. ಕೆಲವು ಬ್ಯಾಕ್ಟೀರಿಯಾಗಳು ಫುಡ್ ನ ಪ್ರಿಪೇರ್ ಮಾಡ್ತವೆ. ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ದಿಸ್ ಕೈಂಡ್ ಆಫ್ ನ್ಯೂಟ್ರಿಷನ್ ವಿಚ್ ಇಸ್ ಆರ್ಗನಿಸಮ್ ಟೇಕ್ ಪ್ಲೇಸ್ ಫ್ರಮ್ ಅದರ್ ಆರ್ಗನಿಸಮ್. ಇಟ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ಅದರ್ ಆರ್ಗನಿಸಮ್. ಬೇರೆ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಕ್ಸಾಂಪಲ್ ಅದು ಅನಿಮಲ್ಸ್ ಅಂಡ್ ಫಂಗಸ್. ಇಟ್ ಇಸ್ 3 ಟೈಪ್ಸ್. ಅದರಲ್ಲಿ 3 ಟೈಪ್ ಇದೆ. ಒಂದು ಹೊಲೋಸೋಯಿಕ್ ನ್ಯೂಟ್ರಿಷನ್, ದಟ್ ಇಸ್ ಅಮೀಬಾ ಅಂಡ್ ಅನಿಮಲ್ಸ್. ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್, ದಟ್ ಇಸ್ ಫಂಗೈ. ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂದ್ರೆ ಕಸ್ಕುಟ ಅಂಡ್ ಟಿಕ್ಸ್ ಅಂಡ್ ಮೈಟ್ಸ್ ಇವು. ನೆಕ್ಸ್ಟ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ ಯಾವ ರೀತಿ ನ್ಯೂಟ್ರಿಷನ್ ತಗೊಳುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್. ದ ಕಾರ್ಬನ್ ಅಂಡ್ ಎನರ್ಜಿ ರಿಕ್ವೈರ್ಡ್ ದಟ್ ಆಟೋಟ್ರೋಪಿಕ್ ಆರ್ಗನಿಸಮ್ ಫಾರ್ ಫುಲ್ಫಿಲ್ ಬೈ ದಿ ಫೋಟೋಸಿಂಥಸಿಸ್. ಒಂದು ಫೋಟೋಸಿಂಥಸಿಸ್ ಇವೆಂಟ್ ಆಗ್ಬೇಕಂದ್ರೆ ಏನ್ ಬೇಕು ನಿಮಗೆ, ಅದಕ್ಕೆ ಕಾರ್ಬನ್ ಮತ್ತೆ ಎನರ್ಜಿ ರಿಕ್ವೈರ್ಡ್ ಆಗಿರುತ್ತೆ. In this process, which is autotrophs takes the substance from the outside and converted into stored form of energy. ಔಟ್ಸೈಡ್ ಇಂದ ಎನರ್ಜಿನ ತಗೊಳುತ್ತೆ. ಏನು ಎನರ್ಜಿ ತಗೊಳುತ್ತೆ ಔಟ್ಸೈಡ್ ಇಂದ? ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತಾ, ನೆಕ್ಸ್ಟ್ ವಾಟರ್ ಅನ್ನ ತಗೊಳುತ್ತಾ, ನೆಕ್ಸ್ಟ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಂದ ಸೋಲಾರ್ ಎನರ್ಜಿ ತಗೊಳುತ್ತಾ, ನೆಕ್ಸ್ಟ್ ಇದರಲ್ಲಿ ಕ್ಲೋರೋಫಿಲ್ ಇರುತ್ತಲ್ಲ. ಸೊ ಏನು ಮಾಡುತ್ತೆ, ಫೋಟೋಸಿಂಥಸಿಸ್ ಫುಡ್ ನ ಪ್ರಿಪೇರ್ ಮಾಡ್ತು. ಸೊ ದಿಸ್ ಮೆಟೀರಿಯಲ್ಸ್ ಟೇಕನ್ ಇನ್ ದ ಫಾರ್ಮ್ ಆಫ್ ನೋಡಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವಿಚ್ ಇಸ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ಸ್ ಆಯ್ತು, ದಟ್ ಇಸ್ ಗ್ಲೂಕೋಸ್. ಕಾರ್ಬೋಹೈಡ್ರೇಟ್ಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಅದೇ ರಿಯಾಕ್ಷನ್ ನೋಡಿ. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಕ್ಲೋರೋಫಿಲ್, ಗ್ಲೂಕೋಸ್ ಫಾರ್ಮೇಶನ್ ಆಯ್ತು ಅಂಡ್ ಇಟ್ ರಿಲೀಸ್ ಆಕ್ಸಿಜನ್ ರಿಲೀಸ್ ಮಾಡ್ತು, ವಾಟರ್ ವೇಪರ್ ರಿಲೀಸ್ ಆಯ್ತು. ನೋಡಿ, ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಫೋಟೋಸಿಂಥಸಿಸ್, ಅಥವಾ ನಿಮಗೆ ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಅಂತಾನು ಕೇಳಬಹುದು. ಈವೆಂಟ್ಸ್ ನೀವು ಬರೀಬೇಕಾದ್ರೆ ನೀವು 3 ಇವೆಂಟ್ಸ್ ಬರೀಬೇಕು ನೋಡಿ. ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಇಂದ ಕ್ಲೋರೋಫಿಲ್. ನೋಡಿ, ಇದೆಲ್ಲ ಕಡೆ ಎಲೆ, ಇದು ಎಲೆ. ಸೊ ಇಲ್ಲಿ ಏನಾಯ್ತು, ಎಲೆಯಲ್ಲಿ ನೋಡಿ ಸನ್ಲೈಟ್ ಇರುತ್ತಲ್ಲ, ಈ ಸನ್ಲೈಟ್ ನ ಎಲೆ ಅಬ್ಸರ್ವ್ ಮಾಡ್ಕೊಂಡು ಏನಾಯ್ತದು, ಲೈಟ್ ಎನರ್ಜಿ ಬೈ ದಿ ಕ್ಲೋರೋಫಿಲ್. ಈ ಎಲೆಯಲ್ಲಿ ಇರುತ್ತಲ್ಲ ಕ್ಲೋರೋಫಿಲ್, ಆ ಕ್ಲೋರೋಫಿಲ್ ಏನ್ ಮಾಡ್ತು, ಸನ್ಲೈಟ್ ನ ಅಬ್ಸರ್ವ್ ಮಾಡ್ಕೊಂಡು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಆ ಲೈಟ್ ಎನರ್ಜಿಯನ್ನು ಕನ್ವರ್ಟ್ ಆಯ್ತು, ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಯ್ತು. ನೋಡಿ, ಈಗ ಈ ಲೈಟ್ ಎನರ್ಜಿ ಇದೆಯಲ್ಲ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಆಯ್ತು. ನೋಡಿ, ಫಸ್ಟ್ ಪಾಯಿಂಟ್ ಏನು, ಲೈಟ್ ಇಸ್ ಅಬ್ಸರ್ವ್ಡ್ ಬೈ ಕ್ಲೋರೋಫಿಲ್ ಲೈಟ್ ನ ಅಬ್ಸರ್ವ್ ಮಾಡ್ಕೊಂತು. ಆ ಲೈಟ್ ಎನರ್ಜಿನ ಕನ್ವರ್ಟ್ ಆಯ್ತು, ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಯ್ತು. ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆದ್ಮೇಲೆ ನೋಡಿ ವಾಟರ್ ನೋಡಿ H2O ಇದೆಯಲ್ಲ, ಸ್ಪ್ಲಿಟ್ ಇಂಟು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಯ್ತು. ನೋಡಿ, ಸ್ಪ್ಲಿಟ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತಲ್ಲ, ಈ ಕಾರ್ಬನ್ ಸಿ ಇದೆಯಲ್ವಾ, ಕಾರ್ಬೋಹೈಡ್ರೇಟ್ಸ್ ನೆನ್ಪಿಡಿ. ನೋಡಿ, ಕಾರ್ಬನ್ ಸಿ ಇದೆ, ದಟ್ ಇಸ್ ಕಾರ್ಬೋಹೈಡ್ರೇಟ್. ಇಷ್ಟೇ, ಏನ್ ಕಷ್ಟ ಇದೆಯಪ್ಪ ಇದು ನೋಡಿ. ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ, ಸ್ಪ್ಲಿಟಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಕನ್ವರ್ಷನ್ ಆಫ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಇಷ್ಟೇ, ಇಟ್ ಇಸ್ ಎ ಇವೆಂಟ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನೋಡಿ, ಗ್ಯಾಸಸ್ ಎಕ್ಸ್ಚೇಂಜ್ ಯಾವ್ದು ರೀತಿ ಆಗುತ್ತೆ ನೋಡಿ. ಇಲ್ಲಿ ಸ್ಟೊಮ್ಯಾಟೊ ವೆರಿ ಇಂಪಾರ್ಟೆಂಟ್ ನೋಡಿ. ಓಪನ್ ಸ್ಟೊಮ್ಯಾಟೊ, ದಿಸ್ ಇಸ್ ಕ್ಲೋಸ್ ಸ್ಟೊಮ್ಯಾಟೊ. ಓಪನ್ ಸ್ಟೊಮ್ಯಾಟೊ, ಕ್ಲೋಸ್ ಸ್ಟೊಮ್ಯಾಟೊ. ದಿಸ್ ಇಸ್ ಅ ಮ್ಯಾಸಿವ್ ಅಮೌಂಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಬೈ ದ ಪ್ರೋಸೆಸ್ ಲಿವಿಂಗ್ ಥ್ರೂ tiny pores, that is called stomata. A tiny pores which is present on the leaf, that is called as stomata. The plant closes their pores when it does not need carbon dioxide. ಅದೇ ಕಾರ್ಬನ್ ಡೈಆಕ್ಸೈಡ್ ಬೇಡ ಅಂದಾಗ
ಅದು ಪೋರ್ಸ್ ಏನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ಯಾವಾಗ ಫೋಟೋಸಿಂಥಸಿಸ್ ಇವೆಂಟ್ಗಳು ನಡೆಯಲ್ಲ ಅವಾಗ ಅದು ಪೋರ್ ಕ್ಲೋಸ್ ಆಗುತ್ತೆ. ನೋಡಿ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಪೋರ್ ಇಟ್ ಇಸ್ ರೆಗ್ಯುಲೇಟೆಡ್ ಬೈ ಗಾರ್ಡ್ ಸೆಲ್. ನೋಡಿ, ಇದಿಲ್ಲ, ಅದು ಯೆಲ್ಲೋ ಕಲರ್ ಇದೆಯಲ್ಲ, ದಿಸ್ ಇಸ್ ಗಾರ್ಡ್ ಸೆಲ್. ಗಾರ್ಡ್ ಸೆಲ್, ಈ ಗಾರ್ಡ್ ಸೆಲ್ಲು ಅದು ಕ್ಲೋಸ್ ಮಾಡೋದು ಮತ್ತೆ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಓಪನ್ ಮಾಡೋದನ್ನ ಕೆಲಸನ ಮಾಡುತ್ತೆ ಅದು ಗಾರ್ಡ್ ಸೆಲ್. ಕೇಳ್ತಾನೆ, ವಾಟ್ ಇಸ್ ರೈಟ್ ದ ಫಂಕ್ಷನ್ ಆಫ್ ಗಾರ್ಡ್ ಸೆಲ್ ಅಂತ ಕೇಳಿದ್ರೆ, ಇಟ್ ಇಸ್ ಹೆಲ್ಪ್ಸ್ ಟು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟ. ಅದು ಯಾವಾಗ ಓಪನ್ ಆಗುತ್ತಂದ್ರೆ, ಆ ಗಾರ್ಡ್ ಸೆಲ್ಗೆ ನೀರು ಹೋದ ತಕ್ಷಣ ಊದ್ಕತವ, ಊದ್ಕೊಂಡ ತಕ್ಷಣ ಇದು ಓಪನ್ ಆಯ್ತು, ಊದ್ಕೊಂಡ ತಕ್ಷಣ ಓಪನ್ ಆಯ್ತಾ. ಮತ್ತೆ ವಾಟರ್ ಈ ಗಾರ್ಡ್ ಸೆಲ್ ಆಚೆ ಹೋದ ತಕ್ಷಣ ಶಿಂಕ್ ಆಗುತ್ತೆ, ಸ್ಟೊಮ್ಯಾಟ ಕ್ಲೋಸ್ ಆಗುತ್ತೆ, ಇಷ್ಟೇ. ನೋಡಿ, ಗಾರ್ಡ್ ಸೆಲ್ ಸ್ವೆಲ್ ವೆನ್ ದ ವಾಟರ್ ಇಸ್ ಫ್ಲೋ ಇನ್ ಟು ಇಟ್ ದೆಮ್. ಅದ್ರೊಳಗೆ ನೀರು ಬಂದ ತಕ್ಷಣ ಸ್ವೆಲ್ ಆಯ್ತು. when causes the stomata pore is open ಆಯ್ತಾ. ಸಿಮಿಲರ್ಲಿ pore is closed when the guard cell is shrink. ಅದು ನೀರು ಆಚೆ ಹೋದ ತಕ್ಷಣ shrink ಆಗುತ್ತೆ, ಇಷ್ಟೇ. ಇದು ಸ್ಟೊಮ್ಯಾಟೋ ಡಯಾಗ್ರಾಮ್ ಇಂಪಾರ್ಟೆಂಟ್. ನೆಕ್ಸ್ಟ್ ಆಕ್ಟಿವಿಟಿ ನೋಡಿ, ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ. ಇದು ಆಕ್ಟಿವಿಟಿ ಅಂತ ನಾವು ಯಾವ್ದು ಬಿಡೋದು ಬೇಡ, ಯಾಕಂದ್ರೆ ನಾವು ಟಾರ್ಗೆಟ್ 88 ಇಂದಾಗ ಪ್ರತಿಯೊಂದು ಒಂದು ಅಕ್ಷರ ಬಿಡದ ಓದಬೇಕು. ಹಾಗಿದ್ರೆ ಬನ್ನಿ ಫಸ್ಟ್ ಆಕ್ಟಿವಿಟಿ ನೋಡೋಣ. ಆಕ್ಟಿವಿಟಿ ಡೆಮಾನ್ಸ್ಟ್ರೇಟ್ಸ್ ದ ಕ್ಲೋರೋಫಿಲ್. ಕ್ಲೋರೋಫಿಲ್ ಇದೆ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ನೋಡಿ, ಈ ಆಕ್ಟಿವಿಟಿ ಇಂಪಾರ್ಟೆಂಟ್. ಪ್ಲಾಂಟ್ ಲೀಫ್ ಅಲ್ಲಿ ಕ್ಲೋರೋಫಿಲ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್. ನೋಡಿ, ಟೇಕ್ ಎ ಪಾಟೆಡ್ ಪ್ಲಾಂಟ್ ವಿಟ್ ಈಸ್ ಅವೈರೇಟೆಡ್ ಲೀಫ್ ಅಂಡ್ ಫಾರ್ ಎಕ್ಸಾಂಪಲ್ ಮನಿ ಪ್ಲಾಂಟ್ ಆರ್ ಕ್ರೋಟನ್ಸ್. ಓಕೆ, ಕೀಪ್ ದ ಪ್ಲಾಂಟ್ ಇನ್ ದ ಡಾರ್ಕ್ ರೂಮ್. ಒಂದು ಕತ್ಲೆ ರೂಮ್ ಅಲ್ಲಿ ಇಡಿ, ಆಯ್ತಾ. ಸೊ ಸ್ಟಾರ್ಚ್ ಗೆಟ್ ಯೂಸ್ಡ್ ಅಪ್, ಅಂದ್ರೆ ಪ್ಲಾಂಟ್ ಲೀಫ್ ಅಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅದೇನಾಯ್ತು, ಯೂಸ್ ಆಯ್ತು. ನೆಕ್ಸ್ಟ್ ನಾವು ಕೀಪ್ ದ ಪ್ಲಾಂಟ್ ಇನ್ ಸನ್ ಲೈಟ್ ಫಾರ್ 6 hours ಇಡಿ ಸನ್ ಲೈಟ್ ಅಲ್ಲಿ. ಪ್ಲಗ್ ದ ಲೀಫ್ ಫ್ರಮ್ ದ ಪ್ಲಾಂಟ್, ಮಾರ್ಕ್ ದ ಗ್ರೀನ್ ಏರಿಯಾ ಇನ್ ದ ಗಿಟಾನ್ ಅಂಡ್ ಟ್ರೇಸ್ ದೆಮ್ ಆನ್ ದ ಶೀಟ್ ಆಫ್ ಪೇಪರ್. ಟೆಸ್ಟ್ ಲೀಫ್ ಫಾರ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಟೆಸ್ಟ್ ನ ಮಾಡಿ. ಸೊ ಅದು ಏನಾಗುತ್ತೆ, ಓನ್ಲಿ ದ ಪಾಟ್ ವಿಚ್ ಇಸ್ ಗ್ರೀನ್ ಪ್ಯಾಚಸ್ ಟರ್ನ್ ಬ್ಲೂ ಆರ್ ಬ್ಲಾಕ್ ವಿತ್ ಅಯೋಡಿನ್ ಸೊಲ್ಯೂಷನ್. ದಿಸ್ ಶೋಸ್ ದ ಕ್ಲೋರೋಫಿಲ್ ನೆಸೆಸರಿ ಫಾರ್ ದಿ ಫೋಟೋಸಿಂಥಸಿಸ್. ನೋಡಿ, ಇಲ್ಲಿ ಗ್ರೀನ್ ಕಲರ್ ಲೀಫ್ ಇದೆಯಲ್ಲ, ಅಲ್ಲಿ ಮಾರ್ಕ್ ಮಾಡಿರೋದು. ಸೊ ಇಲ್ಲಿ ಏನಾಯ್ತು, ಅದಕ್ಕೆ ನಾವು ಅಯೋಡಿನ್ ಸೊಲ್ಯೂಷನ್ ನಿಮಗೆ ಸ್ಟಾರ್ಚ್ ಟೆಸ್ಟ್ ನ ಮಾಡಿದಾಗ ಅದೇನಾದ್ರು ನಿಮಗೆ ಬ್ಲಾಕ್ ಕಲರ್ ಅಥವಾ ಬ್ಲೂ ಕಲರ್ ಬಂತು ಅಂದ್ರೆ ದಟ್ ಈಸ್ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇದೆ ಅಂತ ಅರ್ಥ. ಆ ಸ್ಟಾರ್ಚ್ ಬರೋ ಕಾರಣ ಯಾವುದು, ನಮ್ಮ ಕ್ಲೋರೋಫಿಲ್. ಕ್ಲೋರೋಫಿಲ್ ಇಸ್ ನೆಸೆಸರಿ ಫಾರ್ ದಿ ಫೋಟೋಸಿಂಥಸಿಸ್ ಅಂತ ಗೊತ್ತಾಯ್ತು. ಇದೇ ತರ ಸೇಮ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಅನ್ನೋದಕ್ಕೆ ಇದೊಂದು ಆಕ್ಟಿವಿಟಿ ಇಂಪಾರ್ಟೆಂಟ್. ಕಾರ್ಬನ್ ಡೈಆಕ್ಸೈಡ್ ಬೇಕು ಅನ್ನೋದಕ್ಕೆ ಎಸೆನ್ಷಿಯಲ್. ಟೇಕ್ ಎ ಹೆಲ್ತಿ ಪಾಟೆಡ್ ಪ್ಲಾಂಟ್ ನೆಸೆಸರಿ ಟು ಸೇಮ್ ಸೈಜ್, ಕೀಪ್ ದೇಮ್ ಇನ್ ಡಾರ್ಕ್ ರೂಮ್. ಕತ್ಲೆ ಕೋಣದಲ್ಲಿ ಇಡಿ. ಅವಾಗ ಏನಾಯ್ತು, ದ ಪ್ಲಾಂಟ್ ಸಪರೇಟೆಡ್ ಗ್ಲಾಸ್, 2 ಗ್ಲಾಸ್ ಜಾರ್ ಅಲ್ಲಿ ಇಡಿ, ಹೊರಗಡೆ ಆಚೆ ಕಡೆ ಮಿಸ್ 2 ಕವರ್ ಮಾಡಿ ಇಡಿ ಗ್ಲಾಸ್ ಜಾರ್ ಅಲ್ಲಿ. ಸೊ ನೋಡಿ, ಪ್ಲೇಸ್ ಎ ವಾಚ್ ಗ್ಲಾಸ್ ಕಂಟೈನಿಂಗ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, KOH ನ ಇಡಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ನ. ಬೈ ದಿಸ್ ಸೈಡ್ ಒನ್ ಆಫ್ ದಿ ಪ್ಲಾಂಟ್ ದ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಸ್ ಯೂಸ್ಡ್ ಟು ಅಬ್ಸರ್ವ್ ದ ಕಾರ್ಬನ್ ಡೈಆಕ್ಸೈಡ್. ಯಾಕೆ ಇರ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ. ಈಗ ಈ ಬೆಲ್ ಜಾರ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲಪ್ಪ, ಅದೆಲ್ಲನೂ ಅಬ್ಸರ್ವ್ ಮಾಡ್ಕೊಬಿಡ್ತಿದ್ವು. ಅವಾಗ ಪ್ಲಾಂಟಿಗೆ ಕಾರ್ಬನ್ ಡೈಆಕ್ಸೈಡ್ ತಳಗಿರಲ್ಲ, ಅವಾಗ ಫೋಟೋಸಿಂಥಸಿಸ್ ಸ್ಟಾಪ್ ಆಗ್ಬಿಡುತ್ತೆ. ಕವರ್ ದ ಬೋತ್ ಪ್ಲಾಂಟ್ ವಿತ್ ದಿ ಸೆಪರೇಟ್ ಬೆಲ್ ಜಾರ್. ಸೆಪರೇಟ್ ಕವರ್ ಮಾಡಿರ್ತಿ. ಯೂಸ್ ವ್ಯಾಕ್ಸಿನ್ ಟು ಸೀಲ್ ದ ಬಾಟಮ್ ಆಫ್ ದಿ ಜಾರ್ ಅಂಡ್ ಗ್ಲಾಸ್ ಪೆಟಲ್ so that set up in the airtight container. Airtight ಮಾಡಬೇಕು ಅದನ್ನ. Keep the plant in sunlight about 2 hours. Ready. The plug the leaf from this and check the presence of starch. So leaf plugged from the plant where the potassium hydroxide it kept do not turns into black and blue. ನೋಡಿ, ಅಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರೋದ್ರಿಂದ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗಿದ್ರಿಂದ ಈ ಪ್ಲಾಂಟ್ ಅಲ್ಲಿ ಏನಾಯ್ತು, ಸ್ಟಾರ್ಚ್ ಇರಲಿಲ್ಲ. ಸೊ ಅದ್ರ ಮೀನ್ಸ್ ಬ್ಲೂ ಬ್ಲಾಕ್ ಕಲರ್ ಬರಲಿಲ್ಲ ಐಡೆಂಟ್ ಟೆಸ್ಟ್ ಮಾಡಿದಾಗ ನಾವು. ಸೊ ದಿಸ್ ಶೋಸ್ ದ ಕ್ಲೋರೋಫಿಲ್ ಇಸ್ ನೆಸೆಸರಿ ಇನ್ ದಿಸ್ ಫೋಟೋಸಿಂಥಸಿಸ್. ಕ್ಲೋರೋಫಿಲ್ ಬೇಕು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ನೆಸೆಸಿಟಿ ಇದೆ ಅಂತ ಗೊತ್ತಾಯ್ತು. ಅದೇ ತರ ನಮಗೆ ಇನ್ನೊಂದು ಸನ್ಲೈಟ್ ಇಂಪಾರ್ಟೆಂಟ್ ಹೆಂಗೆ ಅಂತ ಗೊತ್ತಾಗುತ್ತೆ. ಸನ್ಲೈಟ್ ಟೇಕ್ ಎ ಪಾಟೆಡ್ ಪ್ಲಾಂಟ್. ಒಂದು ಪಾಟೆಡ್ ಪ್ಲಾಂಟ್ ನ ತಗೊಳ್ಳಿ, ಅದಕ್ಕೆ ನೀವು ಒಂದು ಬ್ಲಾಕ್ ಪೇಪರ್ ಸ್ಟ್ರಾಪ್ ನ ಲೀಫಿಗೆ ನೋಡಿ ಕವರ್ ಮಾಡ್ಕೊಳ್ತೀರಾ. ಕವರ್ ಮಾಡಿದಾಗ ಅದನ್ನು ಬಿಸಿಲು ಇಡಿ. ನೆಕ್ಸ್ಟ್ 6 hours ಬಿಸಿಲು ಇಟ್ಟಾಗ ಪ್ಲಗ್ ದ ಲೀಫ್ ಅಂಡ್ ರಿಮೂವ್ ದ ಬ್ಲಾಕ್ ಏರಿಯಾ, ಬ್ಲಾಕ್ ಪೇಪರ್. ಈ ಪೇಪರ್ ರಿಮೂವ್ ಮಾಡಿ ಅದಕ್ಕೆ ಅಯೋಡಿನ್ ಟೆಸ್ಟ್ ನ ಮಾಡಿ. ರಿಮೈನಿಂಗ್ ಪೋರ್ಷನ್ಸ್ ಎಲ್ಲ ಬ್ಲಾಕ್ ಅಥವಾ ಬ್ಲೂ ಕಲರ್ ಬರ್ತದೆ. ಆದ್ರೆ ಈ ಟೇಪ್ ಹಾಕಿರ್ತಿರಲ್ಲ, ಆ ಟೇಪ್ ಏರಿಯಾ ಆ ಬ್ಲೂ ಕಲರ್ ಮತ್ತೆ ಬ್ಲಾಕ್ ಏರಿಯಾ ಬರಲ್ಲ. ಸೊ ದಟ್ ಇಸ್ ಇಂಡಿಕೇಶನ್ ಆಫ್ ವಾಟ್ ಸನ್ಲೈಟ್ ಇಸ್ ನೆಸೆಸರಿ ಫಾರ್ ಫೋಟೋಸಿಂಥಸಿಸ್. ಅರ್ಥ ಆಯ್ತಾ? ಈಗ ನೋಡಿ, ನ್ಯೂಟ್ರಿಷನ್ ಅಮೀಬಾ ವೆರಿ ಇಂಪಾರ್ಟೆಂಟ್. ಅಮೀಬಾ ಟೇಕ್ಸ್ ದ ಫುಡ್ ಬೈ ಯೂಸಿಂಗ್ ಟೆಂಪ್ರವರಿ ಫಿಂಗರ್ ಲೈಕ್ ಎಕ್ಸ್ಟೆನ್ಷನ್ ದಟ್ ಇಸ್ ಕಾಲ್ಡ್ ಸೂಡೋಪೋಡಿಯಾ. ಈ ಸೂಡೋಪೋಡಿಯಾ ಇದೆಯಲ್ಲ, ಆ ಸೂಡೋಪೋಡಿಯಾನ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಸೂಡೋಪೋಡಿಯಾ ಅಂದ್ರೆ ಸುಳ್ಳು ಲೆಗ್ಗುಗಳು ಅಂತ ಅರ್ಥ. ಸೊ ಟೆಂಪ್ರವರಿ ಲೆಗ್ಸ್, ಅದಕ್ಕೆ ಟೆಂಪ್ರವರಿ ಫಿಂಗರ್ಸ್ like extension that is called as pseudopodia. This extension encircle over the food particles. ನೋಡಿ, ಇಲ್ಲಿ ಫುಡ್ ಪಾರ್ಟಿಕಲ್ಸ್ ಬರ್ತಿದ್ಯಾ. ಸೊ ಇದೇನ್ ಮಾಡುತ್ತೆ, ಸೂಡೋಪೋಡಿಯಾ ಇದನ್ನ ಕವರ್ ಮಾಡ್ಕೊಂಡು ಅದನ್ನ ಗ್ರಾಬ್ ಮಾಡ್ಕೊಂಡು ಆ ಫುಡ್ ನ ಡೈಜೆಸ್ಟ್ ಮಾಡಿ ಏನ್ ಮಾಡುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ರಿಮೈನಿಂಗ್ ವೇಸ್ಟ್ ಪ್ರಾಡಕ್ಟ್ ನ ರಿಲೀಸ್ ಮಾಡುತ್ತೆ. ಸೊ ನೋಡಿ, ಇಲ್ಲಿ ಫುಡ್ ವ್ಯಾಕ್ಯೂಲ್ಸ್ ನೋಡಿ, ಇನ್ಸೈಡ್ ದಿ ಫುಡ್ ವ್ಯಾಕ್ಯೂಲ್ಸ್ ದ ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸ್ ಆರ್ ಬ್ರೋಕ್ ಡೌನ್ ಇಂಟು ಸಿಂಪಲ್ ಒನ್. ಆ ಫುಡ್ ಅಬ್ಸರ್ವ್ ಮಾಡ್ಕೊಂಡ ತಕ್ಷಣ ಆ ಕಾಂಪ್ಲೆಕ್ಸ್ ಆಗಿರುತ್ತಲ್ಲ ಫುಡ್, ಅದೇನಾಯ್ತು, ಬ್ರೇಕ್ ಡೌನ್ ಆಗಿ ಸಿಂಪಲ್ ಫುಡ್ ಆಯ್ತು. ಅದೇ ಇನ್ಸೆಕ್ಟ್ಸ್ ಫುಡ್. ಡೈಜೆಸ್ಟೆಡ್ ಫುಡ್ ಡಿಫ್ಯೂಸ್ ಇಂಟು ಸೈಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ ಏನಾಯ್ತು, ಫುಡ್ ಡಿಫ್ಯೂಸ್ ಆಯ್ತು.
ಸೊ ರಿಮೈನಿಂಗ್ ಅನ್ಡೈಜೆಸ್ಟೆಡ್ ಮೆಟೀರಿಯಲ್ಸ್ ಇಸ್ ರಿಮೂವ್ ಸರ್ಫೇಸ್ ಬೈ ಸೆಲ್ ಅಂಡ್ ಥ್ರೂ ಔಟ್. ಆ ಸೆಲ್ ಮುಖಾಂತರ ಏನಾಗುತ್ತೆ, ಅದು ವೇಸ್ಟ್ ಮೆಟೀರಿಯಲ್ ರಿಮೂವ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್. ಈಗ ನೆಕ್ಸ್ಟ್ ನ್ಯೂಟ್ರಿಷನ್ ಹ್ಯೂಮನ್ ಬೀಯಿಂಗ್ ಹೋಗೋಣ. ಸೊ ಹ್ಯೂಮನ್ ಡೈಜೆಸ್ಟ್ ಸಿಸ್ಟಮ್ compares of alimentary canal and associated digestive glands. Alimentary canal is also long muscular tube extended from mouth to anus. Mouth ಇಂದ anus ವರೆಗೂ ಇದೆ extended tube. Associated gland include salivary glands ಇದೆ, gastric glands ಇದೆ, liver, pancreas ಇವೆಲ್ಲ ಇನ್ವಾಲ್ವ್ ಆಗಿರುತ್ತೆ. ನೋಡಿ ಇಲ್ಲಿ ಎಲಿಮೆಂಟರಿ ಕೆನಾಲ್, ನೋಡಿ ಟಂಗು, ಮೌತು, ಸೊ ಬಕಲ್ ಕ್ಯಾವಿಟಿ ಅಂದ್ರೆ ಕೂಡ ಕರೀತಾರೆ, ಈಸೋಫ್ಯಾಗಸ್, ಸೊ ದಿಸ್ ಇಸ್ ಡಯಾಫ್ರಾಗಮ್, ಸೊ ಲಿವರು, ಗಾಲ್ ಬ್ಲಾಡರು, ಸ್ಟೊಮಕ್ಕು, ಪ್ಯಾಂಕ್ರಿಯಸ್ಸು, ದಿಸ್ ಇಸ್ ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ದಿಸ್ ಇಸ್ ಆನಸ್, ದಿಸ್ ಅಪೆಂಡಿಕ್ಸ್. ದಿಸ್ ಆರ್ ಪಾಯಿಂಟ್ಸ್. ಈಗ ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಏನೇನಿದೆ ಅಂತ ನೋಡಿ. ಈಗ ಫಸ್ಟ್ ಪಾರ್ಟ್ ಯಾವ್ದಪ್ಪ, ಮೌತ್. ಈಗ ಮೌತ್ ಅಲ್ಲಿ ಏನಿದೆ ನೋಡಿ, ಅವರ್ ಟೀತ್ ಆರ್ ಕ್ರಶ್ ದ ಫುಡ್ ಅಂಡ್ ಸ್ಮಾಲ್ ಪಾರ್ಟಿಕಲ್ಸ್ ಅಂಡ್ ಸ್ಮಾಲ್ ಟೆಕ್ಸ್ಚರ್. ನಮ್ಮ ಮೌತ್ ಅಲ್ಲಿರುವಂತಹ ಟೀತ್ ಏನ್ ಮಾಡುತ್ತೆ, ಲಾರ್ಜ್ ಪಾರ್ಟಿಕಲ್ಸ್ ನ ಕ್ರಶ್ ಮಾಡಿ, ಮ್ಯಾಸ್ಟಿಗೇಟ್ ಮಾಡಿ ಏನ್ ಮಾಡುತ್ತೆ, ಸ್ಮಾಲ್ ಪಾರ್ಟಿಕಲ್ ಮಾಡುತ್ತೆ. ಆಗ ನಮ್ಮ ಮೌತಿಂದ ಸಲೈವಾ ಸೆಕ್ರೆಟೆಡ್, salivary glands helps to soften the food material and saliva containing enzyme that is salivary amylase which break down the starch into simple sugar. ಏನಿದೆ ನೋಡಿ ಮೌತಾ, ಅದ್ರಲ್ಲಿ ಏನಿರುತ್ತಪ್ಪ, salivary glands ಇರುತ್ತೆ. ಕರೆಕ್ಟಾ? salivary glands. ಈ salivary glands ಏನ್ ಮಾಡ್ತು, ಸಲೈವನ ಸೆಕ್ರೆಟ್ ಮಾಡ್ತಾ, salivary glands ಸಲೈವನ ಸೆಕ್ರೆಟ್ ಮಾಡ್ತಾ. ಅದ್ರಲ್ಲಿ ಯಾವ ಎನ್ಸೈಮ್ ಇರುತ್ತೆ, salivary amylase ಇರುತ್ತೆ. salivary amylase ಏನ್ ಮಾಡ್ತು, ಸ್ಟಾರ್ಚ್ ನ ಇಟ್ ಕನ್ವರ್ಟ್ ಇಂಟು ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡ್ತು. ಸಿಂಪಲ್ ಶುಗರ್ ಇಷ್ಟೇ ನೋಡಿ. ಇನ್ ಅವರ್ ಮೌತ್ salivary glands are present which secrete the saliva which containing a salivary amylase enzyme which converts starch into maltose ಅಥವಾ starch into simple sugar. ಇಷ್ಟೇ ನೋಡಿ. ಈಗ ಫುಡ್, the food taken to stomach through food pipe or esophagus ಮುಖಾಂತರ ಹೋಗುತ್ತೆ. It is done by rhythmic movement that is of esophagus is called as peristaltic movement. ಆ rhythmic movement ಅಂದ್ರೆ ನೋಡಿ, ಪೈಪ್ ಇದೆಯಲ್ಲ, ಈಗ ಪೈಪ್ ಅನ್ಕೊಳ್ತಾರಪ್ಪ ಒಂದು ನಿಮಿಷ. ಓಕೆ, ಈ ಪೈಪ್, ಈ ಫುಡ್ ಪೈಪ್ ಇದೆಯಲ್ಲ, ಈ ಫುಡ್ ಪೈಪು ಇಲ್ಲಿ ಫುಡ್ ಪಾರ್ಟಿಕಲ್ಸ್ ಬರ್ತಿದೆ ಅಂದ ತಕ್ಷಣ ಹಿಂದ್ಗಡೆ ಪೈಪ್ ಏನಾಗುತ್ತೆ, ಸ್ವಲ್ಪ ಪ್ರೆಸ್ ಆಗುತ್ತೆ, ಮುಂದೆ ಓಪನ್ ಆಗುತ್ತೆ ವೈಡ್ ಆಗಿ. ದಟ್ ಇಸ್ ಕಾಲ್ಡ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಆ ರಿದಮಿಕ್ ಮೂವ್ಮೆಂಟ್ ಆಗುತ್ತಲ್ಲ, ಆ ರಿದಮಿಕ್ ಮೂವ್ಮೆಂಟು ಅದನ್ನ ನಾವೆಂತ ಕರಿತೀವಿ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ನೆಕ್ಸ್ಟ್ ರೋಲ್ ಆಫ್ ಸ್ಟಮಕ್ ಅಥವಾ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಂತ ಕರೀತಾರೆ. ನೋಡಿ, ಸ್ಟಮಕ್ ಅಲ್ಲಿ ಟೇಕನ್ ಕೇರ್ ಬೈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇನ್ ಪ್ರೆಸೆನ್ಸ್ ಆಫ್ ವಾಲ್ ಆಫ್ ಎ ಸ್ಟಮಕ್. ಸೊ ದಿಸ್ ಇಟ್ ರಿಲೀಸಸ್. ನೋಡಿ ಏನೇನು ರಿಲೀಸ್ ಆಗುತ್ತೆ, ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಏನ್ ರಿಲೀಸ್ ಆಗುತ್ತೆ, ಪ್ರೋಟೀನ್ ಡೈಜೆಸ್ಟೆಡ್ ಬೈ ಎನ್ಸೈಮ್, ದಟ್ ಇಸ್ ಪೆಪ್ಸಿನ್. ನೋಡಿ, ಪೆಪ್ಸಿನ್ ರಿಲೀಸ್ ಆಗುತ್ತೆ, ಮ್ಯೂಕಸ್, ಮೂರು ರಿಲೀಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್ ಮತ್ತೆ ಮ್ಯೂಕಸ್ ಇಸ್ ಎ ಗ್ಲ್ಯಾಂಡ್. ಅದು ಒಂದು ಕವರಿಂಗ್ ಲೇಯರ್. ಅದು ಆಕ್ಷನ್ ಆಫ್ HCl ನ ಅವಾಯ್ಡ್ ಮಾಡುತ್ತೆ. HCl ಏನಕ್ಕೆ ಹೆಲ್ಪ್ ಮಾಡುತ್ತೆ, HCl creates acidic media and which is facilitate the action of pepsin and it kills the microorganism present in the food. ನೋಡಿ, ಮೂರೇ ಪಾಯಿಂಟ್. ರೋಲ್ ಆಫ್ HCl ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ರೋಲ್ ಆಫ್ HCl ಅಂತ ಕೇಳಿದಾಗ HCl ಕ್ರಿಯೇಟ್ಸ್ ಎ ಅಸಿಡಿಕ್ ಮೀಡಿಯಾನ್ ಅಸಿಡಿಕ್ ಮಾಡುತ್ತೆ. ಇನ್ನೊಂದು, ಅದರಿರುವಂತಹ ಮೈಕ್ರೋ ಆರ್ಗನಿಸಮ್ ಕಿಲ್ ಮಾಡುತ್ತೆ. ಮೂರನೇ ಪಾಯಿಂಟ್ ಬಂದು ಇಟ್ ಫೆಸಿಲಿಟೇಟ್ ದ ಆಕ್ಷನ್ ಆಫ್ ಪೆಪ್ಸಿನ್ ಎಂಜೈಮ್ ನ ಆಕ್ಷನ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಮ್ಯೂಕಸ್ ಲೇಯರ್ ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಟ್ ಫ್ರಮ್ ದಿ ಇನ್ನರ್ ಲೀನಿಂಗ್ ಆಫ್ ಸ್ಟಮಕ್ ಫ್ರಮ್ ದಿ ಆಕ್ಷನ್ ಆಫ್ ಆಸಿಡ್. ನೋಡಿ, ಇದಿರುತ್ತಲ್ಲ ಸ್ಟಮಕ್ ಇರುತ್ತಲ್ಲ, ಈ ಸ್ಟಮಕ್ ಒಳಗಡೆ, ಸ್ಟಮಕ್ ಒಳಗಡೆ ಮ್ಯೂಕಸ್ ಲೇಯರ್ ಇರುತ್ತೆ. ಈ ಮ್ಯೂಕಸ್ ಲೇಯರ್ HCl ಅದು ಕಾನ್ಸಂಟ್ರೇಟೆಡ್ ಆಸಿಡ್ ಅಲ್ವಾ, ಆ ಆಸಿಡ್ ಇಂದ ಅದೇನಾದ್ರು ಸ್ಟಮಕ್ ಏನು ಎಫೆಕ್ಟ್ ಆಗದಂಗೆ, ಬರ್ನಿಂಗ್ ಆಗದಂಗೆ, ರಪ್ಚರ್ ಆಗದಂಗೆ ಅವಾಯ್ಡ್ ಮಾಡುತ್ತೆ. ಇದು ಫ್ರಮ್ ದ ಸ್ಟಮಕ್ ದ ಫುಡ್ ನಾವು enters to the small intestine ಹೋಯ್ತು. ದ ಲಾಂಗ್ ಪಾರ್ಟ್ ಆಫ್ ದಿ ಎಲಿಮೆಂಟರಿ ಕೆನಾಲ್, ಇಟ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟರಿ ಕೆನಾಲ್ ನ ಲಾಂಗೆಸ್ಟ್ ಪಾರ್ಟ್ ಅಂತ ಕೇಳಿದ್ರೆ ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಬರೀಬೇಕು ನೀವು, ಸ್ಮಾಲ್ ಇಂಟೆಸ್ಟೈನ್. ಓಕೆ, ದ ಲಾಂಗೆಸ್ಟ್ ಪಾರ್ಟ್ ಆಫ್ ನೋಡಿ, ಲಾಂಗೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟರಿ ಕೆನಾಲ್ ದಟ್ ಇಸ್ ಲಾಂಗೆಸ್ಟ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಡಿಫರೆಂಟ್ ಫ್ರಮ್ ದಿ ವೇರಿಯಸ್ ಅನಿಮಲ್ಸ್ ಡಿಪೆಂಡ್ಸ್ ಅಪಾನ್ ದಿ ಫುಡ್. ನೋಡಿ, ಈ ಸ್ಮಾಲ್ ಇಂಟೆಸ್ಟೈನ್ ವೇರಿ ಆಗುತ್ತೆ, ಡಿಫರೆಂಟ್ ಅಪಾನ್ ದಿ ದೇರ್ ಏನು ಫುಡ್. ಈಗ ವೆಜಿಟೇರಿಯನ್ ಅಂದ್ರೆ ಅವ್ರಿಗೆ ಜಾಸ್ತಿ ಉದ್ದ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ಬಿಕಾಸ್ ಟು ಡೈಜೆಸ್ಟ್ ದ ಸೆಲ್ಯುಲೋಸ್. ಫಾರ್ ಎಕ್ಸಾಂಪಲ್ ಕೌವು, ಅದು ಬಫೆಲೋ ಅಥವಾ ಡೀರ್, ಇವೆಲ್ಲ ಏನು ಗ್ರಾಸ್ ತಿಂತವಲ್ಲ, ಈ ಗ್ರಾಸ್ ತಿನ್ನುವಂತ ಅನಿಮಲ್ಸ್ ಗಳಲ್ಲಿ ಏನಾಗಿರುತ್ತೆ, ಏನು ಅದು ಸೆಲ್ಯುಲೋಸ್ ಜಾಸ್ತಿ ಡೈಜೆಸ್ಟ್ ಆಗ್ಬೇಕಲ್ಲ, ಅದಕ್ಕೆ ಅಲ್ಲ ಸ್ಮಾಲ್ ಇಂಟೆಸ್ಟೈನ್ ಜಾಸ್ತಿ ಉದ್ದ ಇರುತ್ತೆ. ಅದೇ ಮೀಟ್ ಈಟಿಂಗ್ ಅನಿಮಲ್ಸ್ ನಮ್ಮ ಯಾವುದು ಕಾರ್ನಿವೋರಸ್, ಅವಕ್ಕೆ ಶಾರ್ಟ್ ಏನಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ. ಸೊ ಅರ್ಬಿವೋರಸ್, ನೋಡಿ, ಅರ್ಬಿವೋರಸ್ ಗ್ರಾಸ್ ಈಟಿಂಗ್ ಅನಿಮಲ್ಸ್, ಈಟಿಂಗ್ ಗ್ರಾಸ್ ನೀಡ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಟು ಅಲೋ ದ ಸೆಲ್ಯುಲೋಸ್ ಟು ಡೈಜೆಸ್ಟ್. ನೋಡಿ, ಸೆಲ್ಯುಲೋಸ್ ನ ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಲಾಂಗ್ ಇರುತ್ತೆ. ಸೊ ಮೋಸ್ಟ್ ಈಸಿಯರ್ ಟು ಡೈಜೆಸ್ಟ್ ಈಸ್ ಕಾರ್ನಿವೋರಸ್, ದೇ ಹ್ಯಾವ್ ಶಾರ್ಟರ್ ಸ್ಮಾಲ್ ಇಂಟೆಸ್ಟೈನ್. ಕಾರ್ನಿವೋರಸ್ ಮಟನ್ ತಿಂತವಲ್ಲವು, ಅವು ಬೇಗ ಡೈಜೆಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ರೋಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಇಟ್ ಇಸ್ ಎ ಕಂಪ್ಲೀಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್. ದಟ್ ಇಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಫ್ಯಾಟ್, ಇದು ಕಂಪ್ಲೀಟ್ ಡೈಜೆಷನ್ ಆಗುತ್ತೆ ಇಲ್ಲಿ.
ಇಟ್ ರಿಸೀವ್ಸ್ ದ ರಿಸೀವ್ಸ್ ದ ಸಕ್ರೀಷನ್ ಆಫ್ ಲಿವರ್ ಅಂಡ್ ಪ್ಯಾಂಕ್ರೇಸ್. ಈಗ ಲಿವರ್ ಇಂದ ಮತ್ತೆ ಪ್ಯಾಂಕ್ರೇಸ್ ಇಂದ ಏನು ಎನ್ಸೈಮ್ಸ್ಗಳು ಮತ್ತೆ ಇದು ಏನು ಜ್ಯೂಸ್ ಲಿವರ್ ಬೈಲ್ ಜ್ಯೂಸು ಮತ್ತೆ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಸೆಕ್ರೀಟ್ ಆಗುತ್ತೆ. ಸೊ pancreatic enzymes that is act alkaline media. So the food coming from the stomach is acidic. ಫುಡ್ ಅಸಿಡಿಕ್ ಆಗಿರುತ್ತಲ್ಲ ಅದು ಬರ್ತಾ ಇದೆ ಸ್ಟಮಕ್ ಇಂದ. ಸೊ ಹ್ಯಾಸ್ ಟು ಬಿ ಮೇಡ್ ಆಲ್ಕಲೈನ್. ದಿಸ್ ಅಕಂಪ್ಲೈಸ್ಡ್ ಬೈ ದಿ ಬೈಲ್ ಜ್ಯೂಸ್ ಸೆಕ್ರೆಟೆಡ್ ಫ್ರಮ್ ದಿ ಲಿವರ್. ನೋಡಿ ಸ್ಟಮಕ್ ಪಕ್ಕ ಲಾರ್ಜ್ ಗ್ಲ್ಯಾಂಡ್ ಇರುತ್ತಲ್ಲ ಲಿವರ್ ಬೈಲ್ ಜ್ಯೂಸ್ ನ ಸೆಕ್ರೆಟ್ ಮಾಡುತ್ತೆ. ಏನಕ್ಕೆ? ಎಮಲ್ಸಿಫೈಯಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಆ ಬೈಲ್ ಜ್ಯೂಸ್ ಸ್ಟಮಕ್ ಅಲ್ಲಿ ರಿಲೀಸ್ ಆಗುವಂತ ಆಸಿಡ್ ಅಸಿಡಿಕ್ ಮೀಡಿಯಾ ಆಗಿರುತ್ತಲ್ಲ ಅವೆರಡು ಆಸಿಡ್ ಮತ್ತೆ ಬೇಸ್ ಎರಡು ರಿಯಾಕ್ಟ್ ಆಗಿ ನ್ಯೂಟ್ರಲ್ ಆಗುತ್ತೆ. ಮೀನ್ಸ್ ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಆಗುತ್ತೆ. ಸೊ ಅದೇ ತರ ಸೇಮ್ ದ ಫ್ಯಾಟ್. ನೋಡಿ ದ ಫ್ಯಾಟ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್ ಆಫ್ ದಿ ಫಾರ್ಮ್ ಲಾರ್ಜ್ ಗ್ಲಾಬ್ಯೂಲ್ಸ್. ದೊಡ್ಡ ಗ್ಲಾಬ್ಯೂಲ್ಸ್ ಇರುತ್ತೆ. ಸೊ ದ ಬೈಲ್ ಸಾಲ್ಟ್ ಬ್ರೇಕ್ ಡೌನ್ ಇನ್ ಟು ಸ್ಮಾಲ್ ಗ್ಲಾಬ್ಯೂಲ್ಸ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ದಿ ಎನ್ಸೈಮ್ ಆಕ್ಷನ್. ನೋಡಿ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ ಅಥವಾ ಬೈಲ್ ಸಾಲ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಲಾರ್ಜ್ ದೊಡ್ಡ ಫ್ಯಾಟ್ ಮಾಲಿಕ್ಯೂಲ್ಸ್ ನ ಫ್ಲಾಟ್ ಗ್ಲಾಬ್ಯೂಲ್ಸ್ ನ ಬ್ರೇಕ್ ಮಾಡಿ ಸ್ಮಾಲ್ ಗ್ಲಾಬ್ಯೂಲ್ಸ್ ಗಳಾಗಿ ಮಾಡುತ್ತೆ. ನೋಡಿ ಪ್ಯಾಂಕ್ರೇಸ್ ಸೆಕ್ರೀಟ್ಸ್ ದ ಪ್ಯಾಂಕ್ರೆಟಿಕ್ ಜ್ಯೂಸ್ ಅಂಡ್ ಇಟ್ ಕಂಟೈನಿಂಗ್ ಎನ್ಸೈಮ್ ಟ್ರೈಪ್ಸಿನ್. ನೋಡಿ ಟ್ರೈಪ್ಸಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಡೈಜೆಸ್ಟ್ ಪ್ರೋಟೀನ್. ಟ್ರೈಪ್ಸಿನ್ helps to digest the protein. ಟ್ರೈಪ್ಸಿನ್ helps to digest the protein. ಪ್ರೋಟೀನ್ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಎನ್ಸೈಮ್ ರಿಲೀಸ್ ಆಗುತ್ತೆ, ದಟ್ ಇಸ್ ಲೈಪೇಸ್ ಫ್ಯಾಟ್ ಅಥವಾ ಲಿಪಿಡ್ಸ್. ನೋಡಿ ಡೈಜೆಸ್ಟ್ ಫ್ಯಾಟ್ ಆರ್ ಲಿಪಿಡ್ಸ್. ಲೈಪೇಸ್ ಫಾರ್ ಬ್ರೇಕ್ ಆನ್ ದ ಎಮಲ್ಸಿಫೈಡ್ ಫ್ಯಾಟ್. ಲೈಪಿಡ್ಸ್ ಅಥವಾ ಲೈಪೇಸ್. ನೋಡಿ ಲೈಪೇಸ್ ಅನ್ನೋ ಎನ್ಸೈಮು ಲಿಪಿಡ್ ಅಥವಾ ಏನು ಫ್ಯಾಟ್ ನ ಡೈಜೆಸ್ಟ್ ಮಾಡುತ್ತೆ. ದ ವಾಲ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ನೋಡಿ ದ ವಾಲ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಕಂಟೈನಿಂಗ್ ಸೆಕ್ರೇಷನ್ ಇಂಟೆಸ್ಟೈನ್ ಜ್ಯೂಸ್ ನ ಸೆಕ್ರೆಟ್ ಮಾಡುತ್ತೆ. ದ ಎನ್ಸೈಮ್ ಪ್ರೆಸೆಂಟ್ ಇನ್ ದ ಫೈನಲಿ ಕನ್ವರ್ಟ್ ಮಾಡ್ತದೆ. ನೋಡಿ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಇಂಟು ಅಮೈನೋ ಆಸಿಡ್ ಕನ್ವರ್ಟ್ ಮಾಡ್ತು. ಪ್ರೋಟೀನ್ ಏನಕ್ಕೆ ಕನ್ವರ್ಟ್ ಮಾಡ್ತು? ಅಮೈನೋ ಆಸಿಡ್ ಕನ್ವರ್ಟ್ ಮಾಡ್ತಾ. ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ಕನ್ವರ್ಟ್ ಮಾಡ್ತು? ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತು. ಫ್ಯಾಟ್ ಇಂಟು ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡಿ. ನೋಡಿ ಈ ಪಾಯಿಂಟ್ ಇಂಪಾರ್ಟೆಂಟ್. ಎಷ್ಟು ಬರಿಬೇಕು ನೀವು ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಕೇಳಿದ್ರೆ. ಸೊ ನೆಕ್ಸ್ಟ್ ಅದರಲ್ಲಿ ನಿಮಗೆ ಮೇನ್ ಆಗಿ ಕೇಳೋದು ಈ ಪಾಯಿಂಟ್ ವಾಟ್ ಇಸ್ ದ ರೋಲ್ ಆಫ್ ವಿಲ್ಲೈ ಅಂತ ಕೇಳ್ತಾನೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಇನ್ನರ್ ಲೀನಿಂಗ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ದಟ್ ಇಸ್ ನ್ಯೂಮರಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ದಟ್ ಇಸ್ ಕಾಲ್ಡ್ ಎಸ್ ವಿಲ್ಲೈ. ಆ ಇಂಟೆಸ್ಟೈನ್ ಒಳಗಡೆ ಸ್ಮಾಲ್ ಏರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತದೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತಲ್ಲ. ಸೊ ದಟ್ ಈಸ್ ಕಾಲ್ಡ್ ಎಸ್ ವಿಲ್ಲೈ ಅಂತ ಕರೀತಾರೆ. ಸೊ ದಿಸ್ ವಿಚ್ ಈಸ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದಿ ಅಬ್ಸಾರ್ಪ್ಷನ್. ಅದೇನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ಫುಡ್ ನ ಅಬ್ಸರ್ವ್ ಮಾಡ್ಕೊಳ್ಳಿ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ವಿಲ್ಲೈ ಆರ್ ರಿಚ್ಲಿ ಸಪ್ಲೈಡ್ ವಿತ್ ದಿ ಬ್ಲಡ್ ವೆಸಲ್ಸ್ ವಿಚ್ ಇಸ್ ಟೇಕನ್ ಬೈ ಅಬ್ಸರ್ವ್ಡ್ ಫುಡ್. ಅವೆಲ್ಲ ಬ್ಲಡ್ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಟು ಹೆಲ್ಪ್ ಟು ಅಬ್ಸರ್ವ್ ದ ಫುಡ್ ಮೆಟೀರಿಯಲ್. ಬಟ್ ಅನ್ಅಬ್ಸರ್ವ್ ಫುಡ್ ಏನಾಗುತ್ತೆ? ಸೆಂಡ್ ಟು ಲಾರ್ಜ್ ಇಂಟೆಸ್ಟೈನ್. ಅದೇ ಅನ್ಅಬ್ಸರ್ವ್ ಫುಡ್ ಏನಾಗುತ್ತೆ? ಲಾರ್ಜ್ ಇಂಟೆಸ್ಟೈನ್ ಹೋಯ್ತು. ಆಲ್ ಅಬ್ಸರ್ವ್ಡ್ ಮೋರ್ ವಾಟರ್. ಅಲ್ಲಿರೋ ವಾಟರ್ ಮತ್ತೆ ಫುಡ್ ನ ಅಬ್ಸರ್ವ್ ಮಾಡ್ಕೊಂಡು ರಿಮೈನಿಂಗ್ ಫುಡ್ ಏನ್ ಮಾಡುತ್ತೆ? ಎಕ್ಸ್ಕ್ರೀಟ್ ಮಾಡುತ್ತೆ. ದ ರೆಸ್ಟ್ ಆಫ್ ದಿ ಮೆಟೀರಿಯಲ್ ಇಸ್ ರಿಮೂವ್ಡ್ ಫ್ರಮ್ ದಿ ಬಾಡಿ ಥ್ರೂ ಎನಸ್ ಮುಖಾಂತರ ನಾವು ಎಕ್ಸ್ಕ್ರೀಟ್ ಮಾಡ್ತೀವಿ. ದ ಎಕ್ಸಿಟ್ ದಿಸ್ ವೇಸ್ಟ್ ಮೆಟೀರಿಯಲ್ ಇಸ್ ರೆಗ್ಯುಲೇಟೆಡ್ ಬೈ ಆನ್ಯುವಲ್ ಸ್ಪಿಂಚ್. ಎಕ್ಸ್ಕ್ರೇಟ್ ಆಯ್ತು. ನೋಡಿ ಇದನ್ನ ಒಂದು ಚಾರ್ಟ್ ಡೈಜೆಸ್ಟಿವ್ ಎನ್ಸೈಮ್ ಯಾವ್ದು ರಿಲೀಸ್ ಆಗುತ್ತೆ ಅಂತ ನೋಡಿ. ಸಲೈವರಿ ಅಮೈನಸ್ ರಿಲೀಸ್ ಸಲೈವರಿ ಗ್ಲ್ಯಾಂಡ್ ಇಂದ ಏನಕ್ಕೆ ಹೆಲ್ಪ್ ಮಾಡುತ್ತು? ಬಿಗಿನಿಂಗ್ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಫ್ ದಿ ಬ್ರೇಕ್ ಡೌನ್ ಅಂಡ್ ಡೌನ್ ದ ಸ್ಟಾರ್ಚ್ ಅಂಡ್ ಗ್ಲೂಕೋಸ್ ಟು ಡೈಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ಮತ್ತೆ ಲಿಪಿಡ್ಸ್ ಲೈಪೇಸ್ ಎನ್ಸೈಮ್ ಏನಕ್ಕೆ ಪ್ಯಾಂಕ್ರೆಸ್ ಇಂದ ರಿಲೀಸ್ ಆಯ್ತಾ? ಏನಕ್ಕೆ ಹೆಲ್ಪ್ ಮಾಡುತ್ತೆ? ಬ್ರೇಕ್ ಡೌನ್ ಆಫ್ ದಟ್ ಈಸ್ ಯಾವುದು ಫ್ಯಾಟ್. ಬ್ರೇಕ್ ಡೌನ್ ಆಫ್ ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಮಾಡಕ್ಕೆ ಮಾಡುತ್ತೆ. ಟ್ರೈಪ್ಸಿನ್ ಎನ್ಸೈಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಪ್ರೋಟೀನ್ ಪ್ಯಾಂಕ್ರೆಸ್ ರಿಲೀಸ್ ಆಯ್ತು, helps to build of the protein. ನೋಡಿ ಪ್ರೋಟೀನ್ ಇಂಟು ಪೆಪ್ಟೈಡ್ ಅಮೈನೋ ಆಸಿಡ್ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪೆಪ್ಟೈಡ್ಸ್ ಇಂಟೆಸ್ಟೈನಲ್ ಎನ್ಸೈಮ್ಸ್ ದಟ್ ಇಸ್ ಬ್ರೇಕ್ ಡೌನ್ ದ ಪೆಪ್ಟೈಡ್ಸ್ ಇಂಟು ಅಮೈನೋ ಆಸಿಡ್. ಪೆಪ್ಟೈಡ್ಸ್ ಗಳನ್ನ ಅಮೈನೋ ಆಸಿಡ್ ಕನ್ವರ್ಟ್ ಮಾಡುತ್ತೆ. ನೋಡಿ ಮತ್ತೆ ಇನ್ನೊಂದು ಬ್ರೇಕ್ ಡೌನ್ ದ ಡೈಸ್ಯಾಕರೈಡ್ಸ್ ಇಂಟು ಮೋನೋಸ್ಯಾಕರೈಡ್ಸ್ ಆಗಿ ಮಾಡ್ತು. ನೆಕ್ಸ್ಟ್ ಬ್ರೇಕ್ ಡೌನ್ ಇಂಟು ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಆಗಿ ಮಾಡ್ತು ಇಂಟು ಇಂಟೆಸ್ಟೈನಲ್ ಲೈಪೇಸ್. ಇಷ್ಟು ನಮ್ಮ ಯಾವುದು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್. ಅರ್ಥ ಆಗ್ತಿದ್ಯಾ? ಬೇಜಾರು ಮಾಡ್ಕೋಬಾರ್ದು. ಆಮೇಲೆ ಅರ್ಥ ಇಷ್ಟೊಂದು ಐತೆ ನೋಡ್ಸ್ತಾ ಓದಂಗೆ ಆಯ್ತೈತೆ. ಸೊ ನೋಡಿ ಪ್ರಾಕ್ಟೀಸ್ ಮಾಡಬೇಕು. 3 ಸಲ ನೋಡಿ ಬರೀ ನೋಡ್ತಾ ಇದ್ರಲ್ಲ 4 ಪಾಯಿಂಟ್ ನಾವು ಓದ್ಬೇಕು, ಇಮ್ಯಾಜಿನೇಷನ್ ಮಾಡಬೇಕು, ಬರೀಬೇಕು. ದಟ್ ಇಸ್ ಸೈನ್ಸ್. ನೀವು ಓದ್ಕೊಂಡು ಹೋದ್ರೆ ವಿಡಿಯೋ ನೋಡ್ಕೊಂತ ಹೋದ್ರೆ ಮರ್ತೋಗ್ಬಿಡುತ್ತೆ ಸೈನ್ಸು. ಅದಕ್ಕೆ ನೀವೇನ್ ಮಾಡಬೇಕು? 4 ಪಾಯಿಂಟ್ಗಳನ್ನ ನೋಡಿ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹಿಂಗಾಯ್ತು ಮತ್ತೆ ನೆಕ್ಸ್ಟ್ ನೋಡೋದಂಗೆ ಬರೀರಿ ಅಷ್ಟೇ. ನೋಡಿ ರೆಸ್ಪಿರೇಷನ್ ಇಸ್ a process of living organism which is involved in breathing. ನೋಡಿ ಬ್ರೀತಿಂಗ್ ಗ್ಯಾಸ್ ಇಟ್ ಇಸ್ ಇಂಟೇಕ್ ಆಫ್ ಆಕ್ಸಿಜನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಅಂಡ್ ರಿಲೀಸ್ ದ ಕಾರ್ಬನ್ ಡೈಆಕ್ಸೈಡ್. ಇದರಲ್ಲಿ ಬ್ರೀತಿಂಗ್ ಅಂದ್ರೇನು? ಟೇಕಿಂಗ್ ಆಫ್ ಆಕ್ಸಿಜನ್, ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಬ್ರೀತಿಂಗ್ ಬ್ರೇಕ್ ಡೌನ್ ಆಫ್ ಸಿಂಪಲ್ ಫುಡ್ ಇನ್ ಆರ್ಡರ್ ಟು ರಿಲೀಸ್ ದ ಎನರ್ಜಿ ಇನ್ಸೈಡ್ ದಿ ಸೆಲ್. ನೋಡಿ ಆ ಬ್ರೀತಿಂಗ್ ಯಾಕೆ ಮಾಡ್ಬೇಕಂದ್ರೆ ಒಳಗಡೆ ಇರುವಂತಹ ಫುಡ್ ನ ಬ್ರೇಕ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಬ್ರೀತ್ ಮಾಡಬೇಕು.
ಅದರಲ್ಲಿ ಟೈಪ್ ಆಫ್ ರೆಸ್ಪಿರೇಷನ್ ನೋಡಿ, ವೆರಿ ಇಂಪಾರ್ಟೆಂಟ್. ಟೈಪ್ ಆಫ್ ರೆಸ್ಪಿರೇಷನ್ ಅಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಮತ್ತೆ ಅನರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಇಟ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನೋಡಿ, ಏರ್ ಮುಖಾಂತರ ಆದ್ರೆ ದಟ್ ಇಸ್ ಏರೋಬಿಕ್ ರೆಸ್ಪಿರೇಷನ್. ಆಬ್ಸೆನ್ಸ್ ಆಫ್ ಏರ್ ಆದ್ರೆ ದಟ್ ಇಸ್ ಅನರೋಬಿಕ್ ರೆಸ್ಪಿರೇಷನ್. ಎಲ್ಲಾಗುತ್ತೆ? ಮೈಟೋಕಾಂಡ್ರಿಯಾ ಆಗುತ್ತೆ, ಇದು ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಸೊ ಇಟ್ ಈಸ್ ರಿಲೀಸ್, ಏನು ಪ್ರಾಡಕ್ಟ್ ರಿಲೀಸ್ ಮಾಡುತ್ತೆ? ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ, ವಾಟರ್ ರಿಲೀಸ್ ಮಾಡುತ್ತೆ. ಆಬ್ಸೆನ್ಸ್ ಆಫ್ ಏರ್ ದಟ್ ಇಸ್ ಎಥನಾಲ್, ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಮೋರ್, ಅದು ಜಾಸ್ತಿ ಎನರ್ಜಿ ಬರುತ್ತೆ ಇರಲಿ ಪ್ರೆಸೆನ್ಸ್ ಆಫ್ ಏರ್ ಅಲ್ಲಿ, ಇಲ್ಲಿ ಲೆಸ್ ಅಮೌಂಟ್ ಆಫ್ ಎನರ್ಜಿ ಬರ್ತದೆ. ಎಕ್ಸಾಂಪಲ್, ಮೋಸ್ಟ್ ಪ್ಲಾಂಟ್ ಅಂಡ್ ಅನಿಮಲ್ಸ್ ಇಟ್ ಇಸ್ ಬ್ಯಾಕ್ಟೀರಿಯಾ ಅಂಡ್ ಈಸ್ಟ್ ಆಗುತ್ತೆ. ನೋಡಿ, ಪಾತ್ ವೇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ಎಕ್ಸಾಂಪಲ್ ಬರೀಬಹುದು, ಎಕ್ಸಾಮ್ ಬೇಕಾದ್ರೆ ಇದರಲ್ಲಿ ಡಿಫ್ರೆನ್ಸ್ ನೋಡಿ, ಚಾರ್ಟ್ ಕಲ್ತ್ಕೊಂಡ್ರೆ ಡಿಫ್ರೆನ್ಸ್ ಬರೀಬಹುದು. ಮತ್ತೆ ಏನು ನಿಮಗೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ ವೇಸ್ ನ ಕೇಳ್ತಾರಲ್ಲ, ಅವಾಗ ಇದು ಬರೀಬಹುದು. ಸೊ ಇಲ್ಲಿ ನೋಡಿ, ಗ್ಲೂಕೋಸ್ ನೋಡಿ, 6 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಇನ್ ದ ಸೈಟೋಪ್ಲಾಸಮ್ ಅಲ್ಲಿ ಪೈರುವೇಟ್ 3 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಆಗಿ ಸೈಕ್ಲೇಟ್ ಆಯ್ತು. ಮತ್ತೆ ಬ್ರೇಕ್ ಡೌನ್ ಆಗಿ ನೋಡಿ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದರ ಅವೈಲೇಬಲ್ ಇತ್ತು ಅಂದ್ರೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಐತಂದ್ರೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ? ಇಟ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಈಸ್ಟ್ ಅಲ್ಲಿ ಆಗುತ್ತೆ. ಏನಾಗ ಕನ್ವರ್ಟ್ ಆಯ್ತು ಪ್ರಾಡಕ್ಟ್? ಇಟ್ ಕನ್ವರ್ಟ್ ಆಯ್ತು ಎಥನಾಲ್, ಆಲ್ಕೋಹಾಲ್ ಆಯ್ತಾ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತಾ, ಮತ್ತೆ ಎನರ್ಜಿ ರಿಲೀಸ್ ಆಯ್ತು, ಇಷ್ಟೇ. ಅದೇ ಇನ್ ಕೇಸ್ ಏನಾದ್ರು ಲ್ಯಾಕ್ ಆಫ್ ಆಕ್ಸಿಜನ್, ನೋಡಿ ಲ್ಯಾಕ್ ಆಫ್ ಆಕ್ಸಿಜನ್ ಆಗಿದೆ ಅಂದ್ರೆ, ನೀವು ಈಗೇನೋ ಬೆಳಗ್ಗೆ ಎದ್ದ ತಕ್ಷಣ ನಾವು ಸಣ್ಣ ಆಗಬೇಕು, ಓಡಬಿಟ್ಟು ಅವ್ರಿಬ್ರಿಗೆ ಓಡ್ಬಿಟ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋಗಿ ಕಾಲು ಕೈ ಎಲ್ಲ ನೋವು ಸ್ಟಾರ್ಟ್ ಆಯ್ತು. ಯಾಕೆ ನೋವು ಸ್ಟಾರ್ಟ್ ಆಯ್ತು? ಬಿಕಾಸ್ ಆಫ್ ಮಸಲ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಸೆಕ್ರೇಟ್ ಆಗುತ್ತೆ. ಮಸಲ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಯಾಕೆ ಸೆಕ್ರೇಟ್ ಆಯ್ತು? ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಕ್ಸಿಜನ್. ನಿಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದ್ರೆ ಲ್ಯಾಕ್ ಆಫ್ ಆಕ್ಸಿಜನ್ ಡ್ಯೂ ಟು ದಿ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ, ದಟ್ ಈಸ್ ಮಸಲ್ ಸರಿ, ಅದಕ್ಕೆ ಮಸಲ್ ಪೇನ್ ಬರೋದು. ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಈಸ್ಟ್ ಅಲ್ಲಿ ಆಗುತ್ತೆ. ಲ್ಯಾಕ್ ಆಫ್ ಆಕ್ಸಿಜನ್ ಮಸಲ್ಸ್ ಅಲ್ಲಿ ಆಗುತ್ತೆ. ಏನ್ ಪ್ರಾಡಕ್ಟ್ ಪ್ರೆಸೆನ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಎನರ್ಜಿ ಬರ್ತದೆ, ಇಷ್ಟೇ. ಅರ್ಥ ಆಯ್ತಾ? ನೋಡಿ, ಇಷ್ಟೇ. ಇದನ್ನ ಎಕ್ಸ್ಪ್ಲನೇಷನ್ ಮಾಡೋದು ನೋಡಿ. ಅಟ್ ದ ನೈಟ್ ಟೈಮ್ ನೋಡಿ, ಇನ್ ದ ಪ್ಲಾಂಟ್ ಎಕ್ಸ್ಚೇಂಜಿಂಗ್ ಆಫ್ ಕ್ಯಾರಿಡ್ ಸ್ಟೊಮ್ಯಾಟಾ, ನೋಡಿ ಸ್ಟೊಮ್ಯಾಟಾ ಮುಖಾಂತರ ಆಗುತ್ತೆ ಎಕ್ಸ್ಚೇಂಜ್ ಸ್ಟೊಮ್ಯಾಟಾ. ಸೊ ಲೆಂಟಿಸೆಲ್ಸ್, ಸ್ಟೆಮ್, ರೂಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಆರ್ ಎಕ್ಸ್ಚೇಂಜ್ ಬೈ ದಿ ಪ್ರೊಸೆಸ್ ಆಫ್ ಡಿಫ್ಯೂಷನ್. ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತಪ್ಪ ಅಂದ್ರೆ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಮುಖಾಂತರ ಆಗುತ್ತೆ. ದ ಡೈರೆಕ್ಷನ್ ಆಫ್ ಡಿಫ್ಯೂಷನ್ ಡಿಪೆಂಡ್ಸ್ ಅಪಾನ್ ದಿ ಎನ್ವೈರನ್ಮೆಂಟಲ್ ಕಂಡೀಷನ್ ದಟ್ ಇಸ್ ರಿಕ್ವೈರ್ಡ್. ಎನ್ವೈರನ್ಮೆಂಟಲ್ ಕಂಡೀಷನ್ ಡಿಪೆಂಡ್ ಆಗುತ್ತೆ. ಅಟ್ ದ ನೈಟ್ ಟೈಮ್ ನೋಡಿ, ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ಅಟ್ ದ ನೈಟ್ ಟೈಮ್ there is no photosynthesis ಮಾಡಲ್ಲ ಪ್ಲಾಂಟ್. ಸೊ ಇಟ್ ಇಸ್ ಅಕ್ಕರಿಂಗ್ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟೆಡ್ ಇನ್ ದ ಮೇಜರ್ ಎಕ್ಸ್ಚೇಂಜಿಂಗ್ ಆಕ್ಟಿವಿಟಿ. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡೋದು? ಎಕ್ಸ್ಕ್ರೀಟ್ ಮಾಡಕ್ಕಾಗಲ್ಲ. ಸೊ ಈಗ ಏನ್ ಮಾಡುತ್ತೆ ಪ್ಲಾಂಟ್ ನೈಟ್ ಟೈಮು ಫೋಟೋಸಿಂಥಸಿಸ್ ಸ್ಟಾಪ್ ಆಗಿರುತ್ತೆ. ಸೊ ಇಟ್ ಟೇಕ್ ಆಕ್ಸಿಜನ್, ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ನಮ್ಮ ತರ ಉಸಿರಾಡ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರು ಏನು ಯಾವ್ದೋ ಒಂದು ಹುಣಸೆ ಮರ ಕೆಳಗಡೆ ಮಲಗಿರ್ತೀರ ಅನ್ಕೊಳ್ಳೋಣ. ಹುಣಸೆ ಮರ ಕೆಳಗಡೆ ನೀವು ಮಲಗಿದಿರಿ ಹುಣಸೆ ಮರ ಕೆಳಗಡೆ, ಆಯ್ತಾ, ನೈಟ್ ಟೈಮ್ ಮಲಗಿದಿರಲ್ವಾ? ಸೊ ಇವಾಗ ಹುಣಸೆ ಮರದ ಕೆಳಗಡೆ ಮಲ್ಕೊಂಡಾಗ ಹುಣಸೆ ಮರದ ನೈಟ್ ಟೈಮ್ ಏನ್ ಮಾಡುತ್ತೆ? ಟೆಂಪರೇಚರ್ ಅದು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ನೀವು ಆ ಟೈಮಲ್ಲಿ ನಿಮಗೆ ಉಸಿರಾಡಕ್ಕೆ ಆಕ್ಸಿಜನ್ ಇರ್ದಂಗೆ ಆಗುತ್ತೆ. ಅವಾಗ ನಮಗೆ ಚೆಸ್ಟ್ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವು ಅನ್ಕೋತೀವಿ, ಓ ಯಾವ್ದೋ ಕೊಳ್ಳಿದ್ದೇವ ಅಂತ. ಆಕ್ಚುಲಿ ಕೊಳ್ಳಿದ್ದೇವ ಅಲ್ಲ, ಈ ದೇವ. ಯಾವ ದೇವ? ಹುಣಸೆ ಮರ. ಸೊ ನೈಟ್ ಟೈಮು ಇಟ್ ಟೇಕ್ಸ್ ಆಕ್ಸಿಜನ್ ಅಂಡ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ಡ್ಯೂರಿಂಗ್ ಡೇ ಟೈಮ್ ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡುತ್ತೆ? ಜನರೇಟೆಡ್ ಡ್ಯೂರಿಂಗ್ ದಿ ರೆಸ್ಪಿರೇಷನ್. ಇಟ್ ಇಸ್ ಯೂಸ್ಡ್ ಬೈ ಫೋಟೋಸಿಂಥಸಿಸ್ ಅಂಡ್ ಹೆನ್ಸ್ ಆಕ್ಸಿಜನ್ ಇಸ್ ರಿಲೀಸ್ಡ್ ಮೇಜರ್ ಇವೆಂಟ್ ಆಫ್ ದಿ ಟೈಮ್. ಅಂದ್ರೆ ಮಾರ್ನಿಂಗ್ ಟೈಮು ಇಟ್ ಟೇಕ್ ಆಕ್ಸಿಜನ್, ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ. ಟೆರಸ್ಟ್ರಿಯಲ್ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಅಪ್ಲಿಕೇಶನ್ ಕೇಳ್ತಾನೆ. ಟೆರಸ್ಟ್ರಿಯಲ್ ಅನಿಮಲ್ಸ್ ಕ್ಯಾನ್ ಬ್ರೀತ್ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್. ನಮಗೆ ನೋಡಿ, ಅಟ್ಮಾಸ್ಫಿಯರ್ 21% ಆಕ್ಸಿಜನ್ ಇರುತ್ತೆ. ನಾವು ಆಕ್ಸಿಜನ್ ತಗೊಂಡು ರಿಲೀಸ್ ಮಾಡ್ತೀವಿ. ಒಂದು ನಿಮಿಷಕ್ಕೆ ನಾವು 18 ಟೈಮ್ಸ್ ಏನ್ ಮಾಡ್ತೀವಿ? ಬ್ರೀತ್ ಮಾಡ್ತೀವಾ? ಸೊ ಬಟ್ ಅನಿಮಲ್ಸ್ ದಟ್ ಲಿವಿಂಗ್ ಇನ್ ದಿ ವಾಟರ್ ದೇ ಯೂಸ್ ಆಕ್ಸಿಜನ್ ಡಿಸಾಲ್ವ್ಡ್ ವಾಟರ್. ನೋಡಿ, ವಾಟರ್ ಇರುವಂತ ಅನಿಮಲ್ಸ್, ಫಿಶಸ್ಗಳು ಡಿಸಾಲ್ವ್ಡ್ ಆಕ್ಸಿಜನ್ ತಗೊಳುತ್ತೆ. ಅದಕ್ಕೆ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಅಮೌಂಟ್ ಅದಿರೋದ್ರಿಂದ ಅವು ತುಂಬಾ ಫಾಸ್ಟ್ ಬ್ರೀತ್ ಮಾಡ್ತವೆ. ನೋಡಿ, ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ವೇರ್ಲಿ ಲೋ ಕಂಪೇರ್ ಟು ದಿ ಅಮೌಂಟ್ ಆಫ್ ಆಕ್ಸಿಜನ್ ಇನ್ ದ ಏರ್. ನೋಡಿ, ಇಷ್ಟೇ ಬರಿಬೇಕಾರದು. ಅಮೌಂಟ್ ಆಫ್ ಆಕ್ಸಿಜನ್ ಇನ್ ದ ವಾಟರ್ ಇಸ್ ಕಂಪೇರಿಟಿವ್ಲಿ ಲೆಸ್ ಇನ್ ದ amount of oxygen in the atmosphere is comparatively less in the amount of oxygen in the water. That is why fishes are breathes very fastly. Hence, the breathing rate aquatic organism is most faster than the terrestrial organism. Our ನೀರಿರುವ organism faster breathe ಮಾಡ್ತವೆ. ನೋಡಿ, human respiratory system. ನೋಡಿ, human respiratory system is air taken into the body through the nostril. ನಿಮ್ಮ ಮೂಗಿನ nostrils ಮುಖಾಂತರ air ನ ತಗೊಂಡ್ರಿ, ಕರೆಕ್ಟಾ? The air passes through nostrils. This is filtered by passage of fine air and it is mucus. ನಿಮ್ಮ ಮೂಗಿನ ಒಳಗಡೆ ಏರ್ಸ್ ಇರುತ್ತೆ ಮತ್ತೆ ಮ್ಯೂಕಸ್ ಇರುತ್ತೆ. ಅದೇನ್ ಮಾಡುತ್ತೆ? ಡಸ್ಟ್ ಪಾರ್ಟಿಕಲ್ಸ್ ನ ಫಿಲ್ಟರ್ ಮಾಡ್ತು. ಫ್ರಮ್ ದಿ ಏರ್ ದ ಏರ್ ಪಾಸಸ್ ಥ್ರೂ ದಿ ಥ್ರೋಟ್ ಅಂಡ್ ಇಂಟು ದಿ ಲಂಗ್ಸ್. ಥ್ರೋಟಿಗೆ ಹೋಯ್ತು, ನೆಕ್ಸ್ಟ್ ಅದೇ ಹೋಯ್ತು ಲಂಗ್ಸ್ಗೆ ಹೋಯ್ತು. ದ ರಿಂಗ್ ನೋಡಿ, ರಿಂಗ್ ಆಫ್ ಕಾರ್ಟಿಲೇಜ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಥ್ರೋಟ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ರಿಂಗ್ ಇಂಪಾರ್ಟೆಂಟ್. ನೋಡಿ, ಈ ತರ ಇರುತ್ತೆ, ಏನು ಈ ತರ ಸಿ ಶೇಪ್ ಇರುತ್ತೆ. ಸಿ ಶೇಪ್ ಅದೇನಾದ್ರು ಕಟ್ ಆಗಿ ಕೂಡ್ಕೊಂಡ್ಬಿಡ್ತಾ ಮತ್ತೆ ಓಪನ್ ಆಗಲ್ಲ. ಸೊ ಏನೋ ಹಿಂಗ್ ಜಾಯ್ನ್ ಆಗಿದ್ರೆ ನಾವು ಸತ್ತೇ ಹೊಡಿವು.
ಸೊ ಅದಕ್ಕೋಸ್ಕರ ಇಟ್ ಇಸ್ ಮೇಡ್ ಅಪ್ ಆಫ್ ಕಾರ್ಟಿಲೇಜಸ್ ಟಿಶ್ಯೂ ಇಂದ ಆಗಿರುತ್ತೆ. ಆ ಕಾರ್ಟಿಲೇಜಸ್ ಟಿಶ್ಯೂ ಸಿ ಶೇಪ್ ಇರುತ್ತೆ. ನೀವೇನಾದ್ರು ಹ್ಯಾಂಗ್ ಮಾಡ್ಕೊಂಡ್ರೆ ಅಥವಾ ಯಾರಾದ್ರು ಡಿಪ್ರೆಷನ್ಗೆ ಹೋಗಿ ಯಾರು ಮಾಡ್ಕೊಳ್ಕೊಬಿಡಿ. ಸೊ ಏನಾದ್ರು ಹ್ಯಾಂಗ್ ಮಾಡ್ಕೊಂಡಾಗ ಈ ಸಿ ಶೇಪ್ ಇರುವಂತಹ ಕಾರ್ಟಿಲೇಜಸ್ ಟಿಶ್ಯೂ ಹಿಂಗೆ ಕೂಡ್ಕೊಂಡ್ಬಿಟ್ಟು ಮತ್ತೆ ಅದು ಓಪನ್ ಆಗಲ್ಲ. ಸೊ ಅದಕ್ಕೆ ಅವರು ಅಲ್ಲಿ ಬ್ರೀತಿಂಗ್ ಎಕ್ಸ್ಚೇಂಜ್ ಆಗದಲ್ಲೇ ಡೆತ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ದಿಸ್ ಎನೇಬಲ್ಸ್ ಏರ್ ಪ್ಯಾಸೇಜ್ ಡು ನಾಟ್ ಕೊಲ್ಯಾಪ್ಸ್. ಅದು ಏರ್ ಪ್ಯಾಸೇಜ್ಗೋಸ್ಕರ ಹೆಲ್ಪ್ ಆಗುತ್ತೆ, ಅದು ಕೊಲ್ಯಾಪ್ಸ್ ಆಗಲ್ಲ. So with these lungs, the passage divides into smaller and smaller tubes that finally terminated by balloons. ನೋಡಿ ಈ ಟ್ಯೂಬ್ ಇದೆಯಲ್ಲ ನೋಡಿ, ಇದು ಟ್ಯೂಬ್ ಡಿವೈಡ್ಸ್ ಆಗಿ ಸ್ಮಾಲರ್ ಅಂಡ್ ಸ್ಮಾಲರ್ ಎಂಡ್ ಆಗಿರುತ್ತೆ. ದಟ್ ಈಸ್ ಎಂಡೆಡ್ ವಿತ್ ಸ್ಮಾಲ್ ಬಬಲ್ಸ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಆಸ್ ಆಲ್ವಿಯೋಲೈ ಅಂತ ಕರೀತಾರೆ. ಈ ಆಲ್ವಿಯೋಲೈ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಪ್ರೊವೈಡ್ ಸರ್ಫೇಸ್, ನೋಡಿ ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ, ಸರ್ಫೇಸ್ ಏರಿಯಾ ವೇರ್ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಆ ಆಲ್ವಿಯೋಲೈ ನೋಡಿ, ಇದು ಆಲ್ವಿಯೋಲೈ, ಈ ಬಲೂನ್ ನೋಡಿ, ಬ್ಲಡ್ ಏನ್ ಮಾಡ್ತು? ಕಾರ್ಬನ್ ಡೈಆಕ್ಸೈಡ್ ರಿಚ್ ನ ತಗೊಂತ ಬ್ಲಡ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ನೋಡಿ, ಅದು ಕಾರ್ಬನ್ ಡೈಆಕ್ಸೈಡ್ ನ ಬಲೂನ್ ಕೊಡ್ತು, ಆಕ್ಸಿಜನ್ ನ ಬಲೂನ್ ಇದು ಬ್ಲಡ್ ತಗಂತು, ಮತ್ತೆ ರೆಡ್ ಬ್ಲಡ್ ಆಗಿ ಹೋಯ್ತು ಸೀದಾ. ನೋಡಿ, ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ದ ವಾಲ್ ಆಫ್ ದಿಸ್ ಆಲ್ವಿಯೋಲೈ ಕಂಟೈನಿಂಗ್ ಎಕ್ಸ್ಟೆನ್ಸಿವ್ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್. ಆ ಬ್ಲಡ್ ವೆಸಲ್ಸ್ ನೆಟ್ವರ್ಕ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಬ್ರೀತಿಂಗ್. ನೀವು ಯಾವ ರೀತಿ ಬ್ರೀತಿಂಗ್ ಮಾಡ್ತೀರಿ? ಇನ್ಸ್ಪಿರೇಷನ್ ನೋಡಿ, ಹಿನ್ನೆಲ್ ನಾವು ಬ್ರೀತ್ ನ ಹಿನ್ ಮಾಡಿದಾಗ ನೋಡಿ, ಇನ್ಸ್ಪಿರೇಷನ್ ಆಫ್ ದಿ ಆಕ್ಟಿವ್ intake of the air from the atmosphere into the lungs. ನೀವು ಆಕ್ಸಿಜನ್ ಲಂಗ್ಸ್ ತಗೊಂಡ್ವಿ. ವಿ ಬ್ರೀತ್ ಇನ್ ಅವರ್ ವಿ ಲಿಫ್ಟ್ ಅವರ್ ರಿಬ್. ನಾವು ನಮ್ಮ ರಿಬ್ ನ ಏನ್ ಮಾಡ್ತೀವಿ? ಲಿಫ್ಟ್ ಮಾಡಿದ್ವಿ. ಫ್ಲಾಟ್ ಅವರ್ ಡಯಾಫ್ರಾಗಮ್. ನೋಡಿ, ನೀವು ಲಿಫ್ಟ್ ನಿಮ್ಮ ಚೆಸ್ಟ್ ಮೇಲೆ ಬಂದಾಗ ನಿಮ್ಮ ಕೆಲವೊಂದು ಡಯಾಫ್ರಾಗಮ್ ಇರುತ್ತೆ, ಅದೇನಾಯ್ತು? ಫ್ಲಾಟ್ ಆಯ್ತು. ಸೊ ದ ಚೆಸ್ಟ್ ಕ್ಯಾವಿಟಿ ಬಿಕಮ್ ಲಾರ್ಜರ್ ಇನ್ ದ ರಿಸಲ್ಟ್. ಚೆಸ್ಟ್ ದೊಡ್ಡದಾಗತ್ತೆ ಯಾವಾಗ ನಾವು ಆಕ್ಸಿಜನ್ ನ ತಗೊಂಡಾಗ. ಈಗ ಆಕ್ಸಿಜನ್ ರಿಲೀಸ್ ಮಾಡಿದ್ವಿ, ಚೆಸ್ಟ್ ಏನಾಯ್ತು? ಸ್ಟ್ರಿಂಕ್ ಆಗುತ್ತೆ, ಡಯಾಫ್ರಾಗಮ್ ಈ ತರ ಕರ್ವ್ ಆಗುತ್ತೆ ಅಷ್ಟೇ. ನೋಡಿ, ಪಾತ್ ನಾಸ್ಟ್ರಿಲ್ಸ್ ಬಂತ, ಫಸ್ಟ್ ನಾಸ್ಟ್ರಿಲ್ ಬಂತು, ಆಮೇಲೆ ನಾಸಲ್ ಕ್ಯಾವಿಟಿ ಬಂತು, ನೆಕ್ಸ್ಟ್ ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಆಮೇಲೆ ಟ್ರೇಕಿಯಾ, ಆಮೇಲೆ ಬ್ರಾಂಕೈಯಿಂದ ಬ್ರಾಂಕಿಯೋಲಸ್ ಅಂಡ್ ಆಲ್ವೇಲಸ್ ಹೋಯ್ತು. ನೆಕ್ಸ್ಟ್ ಎಕ್ಸ್ಕ್ರೀಷನ್ ಬರ್ಬೇಕಾದ್ರೆ ಅಂದ್ರೆ ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸೊ ದಿಸ್ ಪ್ಯಾಸಿವ್ ಎಕ್ಸ್ಪೆಲ್ಲಿಂಗ್ ಆಫ್ ದಿ ಏರ್ ಫ್ರಮ್ ದಿ ಲಂಗ್ಸ್ ಇಂದ ಆಚೆ ಬರುತ್ತೆ. ವೆನ್ ದ ಲಂಗ್ಸ್ ಎಕ್ಸೆಲ್, ದ ಡಯಾಫ್ರಾಗಮ್ ರಿಲ್ಯಾಕ್ಸ್ ಆಯ್ತು, ದ ವ್ಯಾಲ್ಯೂಮ್ ಆಫ್ ದಿ thoracic cavity decreases. As a result, the lung contract and the air forced out. Lungs ಕಾಂಟ್ರಾಕ್ಟ್ ಆಗುತ್ತೆ, ಏರ್ ಆಚೆ ಬರುತ್ತೆ. ಇಷ್ಟೇ ನೋಡಿ. ಆಲ್ವೇಲಿಂದ ಬ್ರಾಂಕಿಯೋಲಸ್, ಟ್ರೇಕಿಯಾ, ಲಾರಿಂಗ್ಸ್, ಫ್ಯಾರಿಂಗ್ಸ್ ಅಂಡ್ ನಾಸ್ಟ್ರಿಲ್ಸ್ ಬಂತು. ನಾಸಲ್ ಕ್ಯಾವಿಟಿ, ನಾಸ್ಟ್ರಿಲ್ಸ್. ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ರೆಸ್ಪಿರೇಟರಿ ಪಿಗ್ಮೆಂಟ್ ಅದಂತ ಕೇಳ್ತಾರೆ ನೋಡಿ. ರೆಸ್ಪಿರೇಟರಿ ಪಿಗ್ಮೆಂಟ್ ಈಸ್ ಹಿಮೋಗ್ಲೋಬಿನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್. RBC cells ಅಲ್ಲಿ ಇರುತ್ತೆ, ವಿಚ್ ಕ್ಯಾರಿ ದ ಆಕ್ಸಿಜನ್. ವೆರಿ ಇಂಪಾರ್ಟೆಂಟ್. ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಕೇಳಿದ್ರೆ ದಟ್ ಇಸ್ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ರೆಡ್ ಇನ್ ಕಲರ್ ಇರುತ್ತೆ. ಯಾಕೆ? ಡ್ಯೂ ಟು ಪ್ರೆಸೆನ್ಸ್ ಆಫ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಈಸ್ ಕ್ಯಾರೀಸ್ ಆಕ್ಸಿಜನ್ ಕ್ಯಾರಿ ಮಾಡುತ್ತೆ ಫ್ರಮ್ ಲಂಗ್ಸ್ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ಸೊ ಹಿಮೋಗ್ಲೋಬಿನ್ ಇಸ್ ಎ ಮೋರ್ ಅಫಿನಿಟಿ ಟುವರ್ಡ್ಸ್ ದಿ ಆಕ್ಸಿಜನ್ ಜಾಸ್ತಿ ಅಫಿನಿಟಿ ಇರ್ತದೆ. ಕಾರ್ಬನ್ ಡೈಆಕ್ಸೈಡ್ಸ್ ಆರ್ more soluble in water than oxygen. Carbon dioxide more soluble in water than oxygen. Oxygen ಅದಕ್ಕೆ ಅದು ಇಲ್ಲಾಗುತ್ತೆ, ಹಿಮೋಗ್ಲೋಬಿನ್ ಡಿಸಾಲ್ವ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಂದು ವಾಟರ್ ಡಿಸಾಲ್ವ್ ಆಗುತ್ತೆ. ಹೆನ್ಸ್ ದೇ ಮೋಸ್ಟ್ಲಿ ಟ್ರಾನ್ಸ್ಪೋರ್ಟೆಡ್ ಬೈ ಪ್ಲಾಸ್ಮಾ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಈಗ ವಿ ಮೂವ್ ಆನ್ ಟು ಮೇನ್ ಟಾಪಿಕ್. ಈಗ ಮೇಡದಲ್ಲಿ ಮೇನ್ ಟಾಪಿಕ್ ಅದನ್ನ ಮೇನ್ ಟಾಪಿಕ್ ಅಲ್ಲ ಅನ್ಕೊಡಿ. ಸೊ ಈಗ ಇಂಪಾರ್ಟೆಂಟ್ ಟಾಪಿಕ್ ಹೋಗೋಣ. ಟ್ರಾನ್ಸ್ಪಿರೇಷನ್. ಬೇಜಾರು ಮಾಡ್ಕೊಳಕ್ ಹೋಗ್ಬಾರ್ದು. ಏನೋ ಹಿಂಗೆ ಆಯ್ತು, ಕಷ್ಟ ಇದೆ ನನಗೆ, ಅದ ನಿಮ್ಮ ಏಜಿಗೆ ಅದು ಕಷ್ಟ ಅನ್ನಿಸ್ತಿರ್ಬೋದು. ಬಟ್ ಆದ್ರೆ ನೀವು ಪ್ರತಿ ಸಲ ಪ್ರಾಕ್ಟೀಸ್ ಮಾಡ್ದಂಗೆ ಅದೇ ಈಸಿ ಆಗುತ್ತೆ. ಸೊ ಯಾರು ಮಾಡಕ್ಕಾಗದೆ ನಾವು ಮಾಡ್ತಿಲ್ಲ. ಸೊ ಎಲ್ಲರೂ ಮಾಡಿರೋದೇ ನಾವು ಮಾಡ್ತೀವಿ. 625 ತೆಗೆದಿರೋದಾರಲ್ವಾ. ಸೊ ನೀವು ಅನ್ಕೊಳ್ಳಿ 625 ನಾನು ತೆಗಿತೀನಿ, ನಂಗೆ ಕೆಲ ಆಗುತ್ತೆ, ನೀವು ಪಾಸ್ ಆಗಂಗಿರಿ, ನಂಗೇನ್ ಬೇಜಾರಿಲ್ಲ. ಸೊ ಈಗ ನೀವು ಏನ್ ಮಾಡ್ಬೇಕು? ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕು. ಸೊ ಬೇಜಾರ್ ಮಾಡ್ಕೊಳ್ಳೋದು, ಮನ್ಕೊಳ್ಳೋದು, ನಾಳೆ ಓದ್ಕೊಳ್ಳೋಣ, 2 ಪೇಜ್ ಆಯ್ತು, ಸುಸ್ತಾಯ್ತು ನನಗೆ. ನೋಡಿ, ಈಗೆಲ್ಲ ಏನಂದ್ರೆ ನೀವು ಫಾಸ್ಟ್ ಆಗಿರೋದ್ರಿಂದ ಬುಕ್ ಓದೋದು ಕಡಿಮೆ ಆಗಿರೋದ್ರಿಂದ ಜಾಸ್ತಿ ಟೆಕ್ನಾಲಜಿನ ಬಳಸಕ್ ಹೋಗ್ತೀರಿ. ಸೊ ಇವಾಗ ನಿಮ್ ಬರೆಯೋದು ಓದೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು? ಫಾಸ್ಟ್ ಲರ್ನರ್ಸ್ ಆಗ್ಬೇಕು ಅಂದ್ರೆ ನೋಡಿ, ಈ ವಿಡಿಯೋ ನೋಡ್ಬೇಕು, 3 ಪಾಯಿಂಟ್ ಕಲ್ತ್ಕಂದ್ರೆ ಆ 3 ಪಾಯಿಂಟ್ ನೋಡ್ದಂಗೆ ಬರೀಬೇಕು. ಸೊ ಅವಾಗ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ? ನಂಗೆ ಬರೆಯೋದೇ ನೀವೇನನ್ನು ಕಲಿಯಕ್ಕಾಗಲ್ಲ. ಸೊ ಬರ್ದಿರೋದು ನಿಮ್ಗೆ ಏನಾಗುತ್ತೆ? ನೆನಪಾಗಿರುತ್ತೆ. ಅರ್ಥ ಆಯ್ತಾ? ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಈಸಿಯಾಗಿ ರಿಮೆಂಬರ್ ಆಗುತ್ತೆ. ಹಾಗಿದ್ರೆ ಬನ್ನಿ ಟ್ರಾನ್ಸ್ಪೋರ್ಟೇಷನ್ ಕ್ಲಿಯರ್ನ. ಓಕೆ, ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ ನೋಡಿ, ವೆರಿ ಇಂಪಾರ್ಟೆಂಟ್. ಬ್ಲಡ್ ಓಕೆ, ಒಂದು ನಿಮಿಷ. ಓಕೆ, ಇರ್ಲಿ. ಬ್ಲಡ್ is a transporting media
ಇಟ್ ಟ್ರಾನ್ಸ್ಪೋರ್ಟ್ ದ ಫುಡ್. ನೋಡಿ ಬ್ಲಡ್ ಏನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ವೇಸ್ಟ್ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಪ್ರತಿಯೊಂದು ಫುಡ್ ಟ್ರಾನ್ಸ್ಪೋರ್ಟ್, ಫುಡ್, ಆಕ್ಸಿಜನ್, ವೇಸ್ಟ್ ಮೆಟೀರಿಯಲ್ ಮೂರು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅದು ಬ್ಲಡ್. ಬ್ಲಡ್ ಕನ್ಸಿಸ್ಟ್ ಆಫ್ ಎ ಫ್ಲೂಯಿಡ್. ನೋಡಿ ಬ್ಲಡ್ ಕಂಟೈನ್ಸ್ ಫ್ಲೂಯಿಡ್ ಮೆಟೀರಿಯಲ್ಸ್ ಕಾಲ್ಡ್ ಎಸ್ ಪ್ಲಾಸ್ಮಾ. ನಾನು ಆಗ್ಲೇ ಹೇಳಿದೆ ಪ್ಲಾಸ್ಮಾ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಕಾರ್ಬನ್ ಡೈಆಕ್ಸೈಡ್ ವಿಚ್ cells are suspended. The plasma transport, ನೋಡಿ ವೆರಿ ಇಂಪಾರ್ಟೆಂಟ್, ದ ಪ್ಲಾಸ್ಮಾ ಟ್ರಾನ್ಸ್ಪೋರ್ಟ್ ದ ಫುಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ಸ್ ವೇಸ್ಟ್ ಇನ್ ದ ಡಿಸಾಲ್ವ್ಡ್ ಫಾರ್ಮ್. ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ನೋಡಿ ಪ್ಲಾಸ್ಮಾ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನಸ್ ವೇಸ್ಟ್, ಮತ್ತೆ ಟ್ರಾನ್ಸ್ಪೋರ್ಟ್ ದ ಫುಡ್ ಮೆಟೀರಿಯಲ್. ಹಾಗಾದ್ರೆ ಆಕ್ಸಿಜನ್ ಕ್ಯಾರಿ ಮಾಡಿದೆ ಅದು ಹಿಮೋಗ್ಲೋಬಿನ್, ವಿಚ್ ಇಸ್ RBC cells, ವಿಚ್ RBC cells ಇರುತ್ತೆ. ಹಿಮೋಗ್ಲೋಬಿನ್ಸ್ ಆರ್ ರೆಡ್ ಇನ್ ಕಲರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಐರನ್. But oxygens are carried out by red blood cells or RBC, that is red blood corpuscles ಅಂತ ಕರೀತಾರೆ. ಸೊ we need pumping organ. ನೋಡಿ ಪಂಪಿಂಗ್ ಆರ್ಗನ್, ಪಂಪ್ ಮಾಡಕ್ಕೆ ಯಾವುದು, ಬ್ಲಡ್, ಹಾರ್ಟ್, ವಿಚ್ ಟು ಪುಷ್ ದ ಬ್ಲಡ್ ಅರೌಂಡ್ ದಿ ಬಾಡಿ. ನಮ್ಮ ಹಾರ್ಟ್ ಪಂಪ್ ಮಾಡಿ ಏನ್ ಮಾಡುತ್ತೆ, ಇದು ನಮ್ಮ ಎಲ್ಲಾ ಬಾಡಿ ಪಾರ್ಟ್ಸ್ಗೂ ಬ್ಲಡ್ ನ ಸರ್ಕ್ಯುಲೇಟ್ ಮಾಡುತ್ತೆ. ದಟ್ ಇಸ್ ನೆಟ್ವರ್ಕ್ ಆಫ್ ಟ್ಯೂಬ್ ದಟ್ ಇಸ್ ರೀಚಸ್ ದ ಆಲ್ ಟಿಶ್ಯೂ. ನೋಡಿ ಎಲ್ಲ ಟಿಶ್ಯೂಸ್ಗೂ ಅದು ಏನ್ ಮಾಡುತ್ತೆ, ಕಳಿಸುತ್ತೆ. ನೋಡಿ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್. ಹಾರ್ಟ್ ನೋಡಿ, ಈಗ ಬ್ಲಡ್ ಬಗ್ಗೆ ಕಲ್ತಿ, ಆ ಬ್ಲಡ್ ಅಲ್ಲಿ ಪ್ಲಾಸ್ಮಾ ಇರುತ್ತೆ, RBC ಇರುತ್ತೆ, WBC ಇರುತ್ತೆ, ಮತ್ತೆ ಪ್ಲೇಟ್ಲೆಟ್ಸ್ ಎಲ್ಲ ಇರುತ್ತೆ. ಪ್ಲಾಸ್ಮಾ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಪ್ಲಾಸ್ಮಾ ಇಸ್ ಹೆಲ್ಪ್ಸ್ ಟು ಟ್ರಾನ್ಸ್ಪೋರ್ಟ್ ದ ಫುಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ವೇಸ್ಟ್. RBC ಏನಕ್ಕೆ ಹೆಲ್ಪ್ ಮಾಡುತ್ತೆ, ಕ್ಯಾರಿ ದ ಆಕ್ಸಿಜನ್ ಇನ್ ದ ಡಿಸಾಲ್ವ್ಡ್ ಫಾರ್ಮ್ ಅಲ್ಲಿ ಕ್ಯಾರಿ ಮಾಡುತ್ತೆ. ಓಕೆ, ಹಾಗಿದ್ರೆ ಹಾರ್ಟಿಗೆ ಹೋಗ್ಬೇಡೋಣ. ಹಾರ್ಟ್ ನೋಡಿ, ಹಾರ್ಟ್ ಇಸ್ ಎ ಫೋರ್ ಡಿಫರೆಂಟ್ ಚೇಂಬರ್ಡ್ ಆಫ್ ಪ್ರಿವೆಂಟ್ ದ ಆಕ್ಸಿಜನ್ ರಿಚ್ ಫ್ರಮ್ ದಿ ಮಿಕ್ಸಿಂಗ್ ಆಫ್ ಬ್ಲಡ್ ಕಂಟೈನಿಂಗ್ ಎ ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಯಾಕೆ ಇದು 4 ಚೇಂಬರ್ಡ್ ಇದೆ ಅಂದ್ರೆ, ನೋಡಿ 4 ಚೇಂಬರ್ಡ್ ಹಾರ್ಟ್, ಈ ಕಡೆ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ಈ ಕಡೆ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಅವೆರಡು ಚೇಂಬರ್ ಇರುವಂತಹ ಬ್ಲಡ್ಗಳು ಮಿಕ್ಸ್ ಆಗಬಾರ್ದು. ಮಿಕ್ಸ್ ಆದ್ರೆ ಏನಾಗುತ್ತೆ, ನಮ್ಮ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು, ಇನ್ನೊಂದು ನಮಗೆ ಜಾಸ್ತಿ ಎನರ್ಜಿನ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಸೊ ಎರಡು. ಸೊ ಮತ್ತೆ ನಾವು ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಲ್ವಾ, ಸೊ ನಮಗೆ ಏನ್ ಬಿಡಬೇಕು, ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕು. 3 ಪಾಯಿಂಟ್ಗೋಸ್ಕರ ವಿ ಹ್ಯಾವ್ ಫೋರ್ ಚೇಂಬರ್ಡ್ ಹಾರ್ಟ್. ಎಕ್ಸಾಮಿಗೆ ಕೇಳ್ತಾನೆ, ವೈ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್ ಅಂದ್ರೆ ವಾಟ್ ಇಸ್ ದ ಯೂಸ್ ಆಫ್ 4 ಚೇಂಬರ್ಡ್ ಹಾರ್ಟ್ ಅಂತ ಕೇಳಿದ್ರೆ, ನೀವು 4 ಚೇಂಬರ್ಡ್ ಹಾರ್ಟ್ ಇಸ್ ಹೆಲ್ಪ್ಸ್ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಮೇಂಟೈನ್ ಹೆಲ್ಪ್ ಮಾಡುತ್ತೆ. ಮತ್ತೆ ಇಟ್ ಗಿವ್ ಸಪ್ಲೈ ದ ಮೋರ್ ಅಮೌಂಟ್ ಆಫ್ ಎನರ್ಜಿ, ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಇಟ್ ಈಸ್ ಹೆಲ್ಪ್ಸ್ ಟು ಏನಕ್ಕೆ, ಇಟ್ ಈಸ್ ಹೆಲ್ಪ್ಸ್ ಟು ವಾಟ್ ಇನ್ಕ್ರೀಸಸ್ ದ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ, ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಇಟ್ ಅವಾಯ್ಡ್ಸ್ ದ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಎರಡು ಬ್ಲಡ್ಗಳು ಮಿಕ್ಸ್ ಆಗದಂಗೆ ಅವಾಯ್ಡ್ ಮಾಡುತ್ತೆ. ಇದೆ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದಿ ಲಂಗ್ಸ್. ನೋಡಿ ಲಂಗ್ಸ್ ಇಂದ ಬಂತ, ಲಂಗ್ಸ್ ಇಂದ ಅಂಡ್ ಥಿನ್ ವಾಲ್ಡ್ ಲೆಫ್ಟ್ ಏಟ್ರಿಯಂ. ನೋಡಿ ಇಲ್ಲಿ ಡಯಾಗ್ರಾಮ್ ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ನೋಡಿ ಇದು ಹಾರ್ಟ್ ಅನ್ಕಡೆ, ಇದು ಹಾರ್ಟ್, ಇದು ಲಂಗ್ಸ್, ಈ ಲಂಗ್ಸ್ ಇಂದವ ನೋಡಿ ಬ್ಲಡ್ ಇಲ್ಲಿ ಪಲ್ಮನರಿ ವೇನ್ಸ್ ಮುಖಾಂತರ ಇಲ್ಲಿಗೆ ಲೆಫ್ಟ್ ಏಟ್ರಿಯಂ ಬಂತು. ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ. ಆಗ ಮತ್ತೆ ಹಾರ್ಟ್ ಏನಂತ ಕಂಪ್ರೆಸ್ ಆಯ್ತು ತಕ್ಷಣ ಆ ಬ್ಲಡ್ ಇಟ್ ಇಂಟ್ರೆಸ್ಟ್ ಲೆಫ್ಟ್ ವೆಂಟ್ರಿಕಲ್ ಬಂತು, ಲೆಫ್ಟ್ ವೆಂಟ್ರಿಕಲ್. ದೆನ್ ಅಗೇನ್ ಹಾರ್ಟ್ ವಿಲ್ ಬಿ ಕಂಪ್ರೆಸ್ ಆದ ತಕ್ಷಣ ಥ್ರೂ ದಿಸ್ ಪಲ್ಮನರಿ ಅರೋಟ ಮುಖಾಂತರ ಇದು ಅರೋಟ ಮುಖಾಂತರ ಎಲ್ಲ ಬಾಡಿ ಪಾರ್ಟ್ಸ್ಗೆ ಹೋಯ್ತು. ಇದು ಬಾಡಿ ಪಾರ್ಟ್ಸ್ಗೆ ಇಲ್ಲಿ ಕ್ಯಾಪಿಲರಿ ಸೆಲ್ಸ್ ಇರುತ್ತಲ್ಲ, ಕ್ಯಾಪಿಲರಿ ಸೆಲ್ಸ್ ಏನ್ ಮಾಡುತ್ತೆ, ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಕ್ಸ್ಪ್ರೆಸ್ ಆಗುತ್ತೆ. ಬ್ಲಡ್ ಇರುವಂತಹ ಆಕ್ಸಿಜನ್ ನ ಸೆಲ್ಸ್ ತಗೊಂಡು ಸೆಲ್ಸ್ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಬ್ಲಡ್ ಕೊಟ್ಟು ಬ್ಲಡ್ ವಿಲ್ ಬಿಕಮ್ ಡಿಆಕ್ಸಿಜನೇಟೆಡ್ ಬ್ಲಡ್ ಆಯ್ತಾ. ಸೊ ಈಗ ಈ ಬ್ಲಡ್ ಮತ್ತೆ ಎಲ್ಲಿಗೆ ಬರುತ್ತೆ, ರಿಟರ್ನ್ ಟು ದಿ ಹಾರ್ಟ್ ಬರುತ್ತೆ. ಫಸ್ಟ್ ಇಲ್ಲಿ ಬರುತ್ತೆ ರೈಟ್ ಏಟ್ರಿಯಂ ಬರುತ್ತೆ, ರೈಟ್ ಏಟ್ರಿಯಂ ಬಂತು. ಮತ್ತೆ ಹಾರ್ಟ್ ಏನಾಯ್ತು, ಕಂಪ್ರೆಸ್ ಆದ ತಕ್ಷಣ ಆ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಆ ಲೆಫ್ಟ್ ವೆಂಟ್ರಿಕಲ್ ಬಂದಾಗ ನೆಕ್ಸ್ಟ್ ಏನಾಯ್ತು, ಮತ್ತೆ ಕಂಪ್ರೆಸ್ ಆಗುತ್ತೆ. ಏನಾಯ್ತು ಈಗ ಕಂಪ್ರೆಸ್ ಆದ ತಕ್ಷಣ ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಪಲ್ಮನರಿ ಆರ್ಟರಿ ಮುಖಾಂತರ ಇಟ್ ಗೋಸ್ ಟು ದಿ ಇಲ್ಲಿಗೆ ಲಂಗ್ಸಿಗೆ ಹೋಗುತ್ತೆ. ಅಲ್ಲಿ ಲಂಗ್ಸ್ ಅಲ್ಲಿ ಆಲ್ವೇಲೈಸ್ ಇರುತ್ತೆ. ಆ ಆಲ್ವೇಲೈಸ್ ಏನ್ ಮಾಡುತ್ತೆ, ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಆಗುತ್ತೆ. ಸೊ ಇದು ಪ್ರೊಸೆಸ್ ಆಗೋದು. ಮತ್ತೆ ನೋಡಿ ರೆಡ್ ಕಲರ್ ಇದಿಲ್ಲ ಸೆಂಟ್ರಲ್ ಇದೆ, ಆ ರೆಡ್ ಕಲರ್ ಏನು, ದಟ್ ಇಸ್ ಸೆಪ್ಟಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಟು ಇಟ್ ಇಸ್ ಸಪರೇಟ್ ದ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಸಪರೇಟ್ ಆಗುವಂತ ಒಂದು ಕಾಲಮ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಸೆಪ್ಟಮ್. ಓಕೆ, ಸೆಪ್ಟಮ್ ಮುಖಾಂತರ ಸಪರೇಟ್ ಆಗುತ್ತೆ. ಓಕೆ, ಕಲರ್ ಚೇಂಜ್ ಮಾಡೋಣ, ಸೆಪ್ಟಮ್. ಹಾಗಿದ್ರೆ ನೋಡಿ ಇದು ದಿಸ್ ಲೈನ್ ಇದೆಯಲ್ಲ, ಇದು ಸೆಪ್ಟಮ್. ಇದು ಈ ಪೋರ್ಷನ್ ಸೆಪ್ಟಮ್ ಪೋರ್ಷನ್. ಓಕೆ, ನೋಡಿ ಈಗ ನೋಡೋಣ. ನೋಡಿ ಲೆಫ್ಟ್ ಏಟ್ರಿಯಂ ರಿಲೀಸಸ್ ವೆನ್ ದ collecting the blood collect ಆಗುತ್ತೆ, ಕಾಂಟ್ರಾಕ್ಟ್, while the next chamber left ventricle relaxed and the blood transferred to the muscles
muscular left ventricle contract the current into the blood pumps out to the ಬಾಡಿ ನೋಡಿ ಕಂಟ್ರಾಕ್ಟ್ ಆದಾಗ ಅದು ಕಂಪ್ರೆಸ್ ಆದ ತಕ್ಷಣ ಬ್ಲಡ್ ಹಾರ್ಟ್ ಇಂದ ಆಚೆ ಹೋಗಿ ಎಲ್ಲಾ ಬಾಡಿ ಪಾರ್ಟ್ಸ್ಗೂ ಹೋಗುತ್ತೆ. ನೋಡಿ ಈಗ ಡಿಆಕ್ಸಿನೇಟೆಡ್ ಬ್ಲಡ್ ಅಂದ್ರೆ ಅಲ್ಲೆಲ್ಲ ಎಕ್ಸ್ಚೇಂಜ್ ಆದ್ಮೇಲೆ ನೋಡಿ ಡಿಆಕ್ಸಿನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ದಿ ಥಿಂಕ್ ವಾಲ್ಡ್ ರೈಟ್ ಏಟ್ರಿಯಂ ಬಂತು. ಸೊ ಇಟ್ ರಿಲ್ಯಾಕ್ಸ್ ಆಯಿತು. ನೆಕ್ಸ್ಟ್ ರೈಟ್ ಏಟ್ರಿಯಂ ಕಾಂಟ್ರಾಕ್ಟ್ ಬಂದು ತುಂಬಿಸ್ಕೊಂಡ ತಕ್ಷಣ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆದ ತಕ್ಷಣ ಕರೆಸ್ಪಾಂಡಿಂಗ್ ಲೋಯರ್ ಚೇಂಬರ್ ಮೀನ್ಸ್ ರೈಟ್ ವೆಂಟ್ರಿಕಲ್ ಹೋಗುತ್ತೆ. ರೈಟ್ ವೆಂಟ್ರಿಕಲ್ ಹೋದ ತಕ್ಷಣ ನೆಕ್ಸ್ಟ್ ದ ಬ್ಲಡ್ ಇಸ್ ಟ್ರಾನ್ಸ್ಫರ್ ಮತ್ತೆ ಕಾಂಟ್ರಾಕ್ಟ್ ಆಗುತ್ತೆ ರೈಟ್ ವೆಂಟ್ರಿಕಲ್ ಅಂಡ್ ವಿಚ್ ಟರ್ನ್ ಪಂಪ್ ಇಂಟು ದಿ ಲಂಗ್ಸ್ ಹೋಗುತ್ತೆ ಫಾರ್ ಎಕ್ಸ್ಚೇಂಜಿಂಗ್ ಆಕ್ಸಿಜನೇಷನ್ಗೋಸ್ಕರ. ಸಿನ್ಸ್ ದ ventricle since the ventricle have pumped blood to the various organs, they thicker muscular will be atria. The always ensure that the blood do not flow back and atrial ventricle ಅಲ್ಲಿ always ಇರುತ್ತೆ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೆ ನಾನು ಒಂದು ವಿಡಿಯೋ. ಆ always ಇರುತ್ತಲ್ಲ ಕ್ಲೋಸಿಂಗು, ಆ always ಏನ್ ಮಾಡುತ್ತೆ ಟು ಅವಾಯ್ಡ್ ದ ಬ್ಲಡ್ ಫ್ಲೋ ಬ್ಯಾಕ್ವರ್ಡ್ ಫ್ಲೋ ಆಗದಂಗೆ ಹೆಲ್ಪ್ ಮಾಡುತ್ತೆ. ಕ್ಲೋಸ್ ಮಾಡ್ಕೊಬಿಡುತ್ತೆ always ಅವು. ಸಿ ನೆಕ್ಸ್ಟ್ ನೆಸೆಸಿಟಿ ಆಫ್ ಹ್ಯಾವಿಂಗ್ 4 chambered ಹಾರ್ಟ್. ಯಾಕೆ 4 chambered ಹಾರ್ಟ್ ಇರ್ಬೇಕಂತ ನಾನು ಆಗ್ಲೇ ಹೇಳ್ದೆ, ಮತ್ತೆ ಹೇಳ್ತೀನಿ ಈಗ. ಸೊ ಏನು 4 chambered ಹಾರ್ಟ್ ಏನಕ್ಕೆ ನೆಸೆಸಿಟಿ ನೋಡಿ? ಏನು ನೆಸೆಸಿಟಿ ಅಂದ್ರೆ ನೋಡಿ prevent the oxygen rich blood from the mixing of blood with containing carbon dioxide. ಆಕ್ಸಿಜನ್ ಬ್ಲಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ಎರಡು ಮಿಕ್ಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಒಂದು ಪಾಯಿಂಟ್. ಸಚ್ ಸಪರೇಟೆಡ್ ಅಲೋಸ್ ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ದಿ ಬಾಡಿ. ನಮ್ಮ ಬಾಡಿಗೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಯಾವಾಗ ಆಕ್ಸಿಜನ್ ಮತ್ತು ಬ್ಲಡ್ ಡಿಆಕ್ಸಿನೇಟೆಡ್ ಬ್ಲಡ್ ಎರಡು ಮಿಕ್ಸ್ ಆಗಲ್ಲ ಆವಾಗ ಬಾಡಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಏನಾಗುತ್ತೆ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಯೂಸ್ ಅನಿಮಲ್ ದಟ್ ಹ್ಯಾವ್ ಹೈ ಎನರ್ಜಿ ನೀಡೆಡ್. ಸೊ ದಟ್ ಬರ್ಡ್ ಅಂಡ್ ಮ್ಯಾಮಲ್ಸ್ ದೇ ಕಾನ್ಸ್ಟೆಂಟ್ಲಿ ಯೂಸ್ ಎನರ್ಜಿ ಟು ಮೇಂಟೈನ್ ದ ಏನಕ್ಕೋಸ್ಕರ ಬಾಡಿ ಟೆಂಪರೇಚರ್. ನೋಡಿ ಆಗಲೇ ಹೇಳಿದ್ರೆ ಬಾಡಿ ಟೆಂಪರೇಚರ್ಗೋಸ್ಕರ. ಸಚ್ ಅನಿಮಲ್ಸ್ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಬಾಡಿ ಟೆಂಪರೇಚರ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಹೈ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ಅವಾಯ್ಡ್ ದ ಮಿಕ್ಸಿಂಗ್ ಆಫ್ ಆಕ್ಸಿಜನ್ ಡಿಆಕ್ಸಿನೇಟೆಡ್ ಬ್ಲಡ್. ವಿ ಶುಡ್ ಹ್ಯಾವ್ 4 chambered ಹಾರ್ಟ್. ನೆಕ್ಸ್ಟ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಇದೆವಲ್ಲ ಇವು ನೋಡಿ. ದ ಅನಿಮಲ್ಸ್ ಡು ನಾಟ್ use energy for purpose. Body temperature depends upon the temperature of the environment. ಈ 3 chambered ಹಾರ್ಟ್ ಇರ್ತವಲ್ಲ ಯಾವ್ದು ರೆಪ್ಟೈಲ್ಸ್ ಅಥವಾ 2 chambered ಹಾರ್ಟ್ ಕೋಲ್ಡ್ ಬ್ಲಡ್ ಅನಿಮಲ್ಸ್ ಇರ್ತಲ್ಲ, ಇದು ಡಿಪೆಂಡ್ಸ್ ಅಪಾನ್ ಅಟ್ಮಾಸ್ಫಿಯರ್ ಟೆಂಪರೇಚರ್. ಅಲ್ಲಿ ಕೋಲ್ಡ್ ಇದೆ, ಇದು ಕೋಲ್ಡ್, ಬಾಡಿ ಕೂಡ ಕೋಲ್ಡ್ ಇರುತ್ತೆ. ಅದು ಟೆಂಪರೇಚರ್ ಜಾಸ್ತಿ ಇದ್ರೆ ಇದು ಕೂಡ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ. ದೇ ಆರ್ ಕಾಲ್ಡ್ ಆಸ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಲೈಕ್ ಯಾವುದು ಆಂಫಿಬಿಯನ್ಸ್ ಆರ್ ಎನಿ ರೆಪ್ಟೈಲ್ಸ್ 3 chambered ಹಾರ್ಟ್ ಆರ್ ಟಾಲರೇಟ್ ಆರ್ ಸಮ್ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್. ಆಕ್ಸಿಜನ್ ಬ್ಲಡ್ ಮತ್ತೆ ಡಿಆಕ್ಸಿನೇಟೆಡ್ ಬ್ಲಡ್ ಎರಡು ಮಿಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗಲ್ಲ. ಇನ್ನೊಂದು ಅದಕ್ಕೆ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕಾಗಿಲ್ಲ. ಸೊ ಅದು ಸಪ್ಲೈನೂ ಆಗಲ್ಲ. ನೋಡಿ ಫಿಶಸ್ ಹ್ಯಾವ್ 2 chambered heart. Their bloods are pumped to the gills ಹೋಗುತ್ತೆ. ಇದು ಆಕ್ಸಿಜನೇಟೆಡ್ there passes directly to the rest of the body parts. This goes only once through the heart. The fishes during the cycle. ಬಟ್ ಫಿಶಸ್ ಅಲ್ಲಿ 2 chambered heart ಆಗಿರೋದ್ರಿಂದ ಸೊ ಓನ್ಲಿ ಒನ್ ಟೈಮ್ ಹಾರ್ಟ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ದಿಸ್ ವರ್ಟಿಬ್ರೇಟ್ಸ್ ಗೆಟ್ಸ್ ಥ್ರೂ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ದಿ ಸೈಕಲ್. ನೋಡಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಡಬಲ್ ಸರ್ಕ್ಯುಲೇಷನ್ ಅಂತ ಬರೀಬೇಕು. ಇನ್ ದ ವರ್ಟಿಬ್ರೇಟ್ಸ್ ಇಟ್ ಗೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಎ ಸೈಕಲ್. ಹಾರ್ಟ್ಗೆ ಬ್ಲಡ್ 2 ಸಲ ಹೋದ್ರೆ ಅದನ್ನ ನಾವು ಎಂತ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ನೋಡಿ ಇದನ್ನ ಎಕ್ಸ್ಪ್ಲನೇಷನ್ ಈಗ ನೋಡಿ. ಇಲ್ಲಿ ನೋಡಿ ಆ ಹಾರ್ಟ್ ಇದೆಯಲ್ಲ, ಈ ಹಾರ್ಟ್ ಇಂದ ನೋಡಿ ಇದು ಆರ್ಟರಿ. ಸೊ ಆರ್ಟರಿಗೆ ಬಂದಾಗ ಆರ್ಟರೀಸ್ ಯಾವ ಮೇಡಪ್ ಆಫ್ ಥಿಕ್ ವಾಲ್ಡ್. ಆ ಹಾರ್ಟ್ ಇಂದ ಬ್ಲಡ್ ಹೈ ಪ್ರೆಷರ್ ಅಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ಥಿಕ್ ವಾಲ್ಡ್ ಆಗಿರುತ್ತೆ. ಮತ್ತೆ ಇಲ್ಲಿ ಬಂದ ತಕ್ಷಣ ಕೆಪಿಲರಿ ಆಕ್ಷನ್ ಆಗುತ್ತೆ. ಕೆಪಿಲರಿ ಆಕ್ಷನ್ ಅಂದಾಗ ಏನಾಗುತ್ತೆ ಎಕ್ಸ್ಚೇಂಜಿಂಗ್ ಆಫ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಬಾಡಿ ಪಾರ್ಟ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಇಟ್ ಕಂಬೈನ್ಡ್ ವಿತ್ ದಿ ವೇನ್ಸ್ ಮುಖಾಂತರ. ದೀಸ್ ವೇನ್ಸ್ ಮುಖಾಂತರ ಇಟ್ ಎಂಟರ್ಸ್ ದಿ ಆರ್ಟಿಗೆ ಹೋಗುತ್ತೆ. ನೆಕ್ಸ್ಟ್ ಬ್ಲಡ್ ವೆಸಲ್ಸ್. ನೋಡಿ ಯಾವ ತರ ಬ್ಲಡ್ ವೆಸಲ್ಸ್ ಇದೆ ನೋಡಿ. ಒಂದು ಆರ್ಟರಿ, ವೆರಿ ಇಂಪಾರ್ಟೆಂಟ್. ಅದನ್ನ ಹೇಳಿದಾಗ ಆರ್ಟರೀಸ್ ವೆಸಲ್ಸ್ ಆರ್ ಕ್ಯಾರಿ ಎಲ್ಲಿಂದ ಕ್ಯಾರಿ ಮಾಡುತ್ತೆ? ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್ ಇಂದ ಬ್ಲಡ್ ನ ತಗೊಂಡೋಗಿ ಎಲ್ಲಾ ಪಾರ್ಟ್ಸ್ ತಗೊಂಡು ಕೊಡೋದು ಯಾವ್ದು ನಮ್ಮ ಆರ್ಟರಿ. ಸೊ ವೇರಿಯಸ್ ಆರ್ಗನ್ ಸಿನ್ಸ್ ದ ಬ್ಲಡ್ ಎಮರ್ಜ್ಡ್ ಫ್ರಮ್ ದಿ ಹಾರ್ಟ್ ಅಂಡರ್ ದಿ ಹೈ ಪ್ರೆಷರ್. ನೋಡಿ ಹಾರ್ಟ್ ಇಂದ ಬ್ಲಡ್ ಹೈ ಪ್ರೆಷರ್ ಬರ್ತಾ ಇರ್ತದೆ. ಸೊ ದಟ್ ಈಸ್ ಮೇಡಪ್ ಆಫ್ ಆರ್ಟರೀಸ್ ಆರ್ ಮೇಡಪ್ ಆಫ್ ಥಿಕ್ ಅಂಡ್ ಎಲಾಸ್ಟಿಕ್ ವಾಲ್. ಇಷ್ಟೇ 3 ಪಾಯಿಂಟ್ ನೋಡಿ. ಆರ್ಟರಿ ಬಗ್ಗೆ ಕೇಳಿದ್ರೆ 3 ಪಾಯಿಂಟ್ ಬರೀರಿ. ಆರ್ಟರೀಸ್ ಆರ್ ಕ್ಯಾರಿ ದ ಬ್ಲಡ್ ಫ್ರಮ್ ಹಾರ್ಟ್ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ಒಂದು. ಸೆಕೆಂಡ್ ಪಾಯಿಂಟ್ ವಿಚ್ ಈಸ್ ಕ್ಯಾರೀಸ್ under high pressure. The blood is coming from emerged from the high pressure. It is made up of thick and elastic wall ಆಗಿರುತ್ತೆ. ಈಗ ವೇನ್ಸ್ ಅಂದ್ರೆ ಎಲ್ಲ ಬಾಡಿ ಪಾರ್ಟ್ಸ್ ಇಂದ ಆರ್ಟಿ ಹೋಗೋದು. ವೇನ್ಸ್ ಕಲೆಕ್ಟ್ ಬ್ಲಡ್ ಫ್ರಮ್ ಡಿಫರೆಂಟ್ ಪಾರ್ಟ್ ಆಫ್ ದಿ ಅಂಡ್ ಬ್ರಿಂಗ್ ಬ್ಯಾಕ್ ಟು ದಿ ಹಾರ್ಟ್. ಡಿಫರೆಂಟ್ ಬಾಡಿ ಪಾರ್ಟ್ಸ್ ಇಂದ ಹಾರ್ಟ್ ಗೆ ತಗೊಂಡು ಹೋಗೋದು ವೇನ್ಸ್.
they do not thick wall ಆಗಿರಲ್ಲ, ಬಿಕಾಸ್ ದ ಬ್ಲಡ್ ಹ್ಯಾಸ್ ನೋ ಲಾಂಗರ್ ಅಂಡರ್ ಪ್ರೆಷರ್. ಜಾಸ್ತಿ ಪ್ರೆಷರ್ ಇರಲ್ವಲ್ಲ, ಅದಕ್ಕೆ ಅದು ಥಿಕ್ ವಾಲ್ ಆಗಿರಲ್ಲ. ಇನ್ಸ್ಟೆಡ್ ದೇ ಹ್ಯಾವ್ ಆಲ್ವೇಸ್, ಅಂದ್ರೆ ಮೇಲ್ಗಡೆ ಹತ್ಬೇಕಲ್ಲ, ಇಲ್ಲಿ ಈ ತರ ಕ್ಲೋಸಿಂಗ್ ಇರುತ್ತೆ. ವಾಪಸ್ ಮೇಲ್ಗಡೆ ಹೋದ ತಕ್ಷಣ ಬ್ಲಡ್ ಕ್ಲೋಸ್ ಆಗ್ಬಿಡ್ತು. ನೆಕ್ಸ್ಟ್ ಅದಕ್ಕೆ ಇನ್ನೊಂದ್ ತರ ಕ್ಲೋಸಿಂಗ್ ಇರುತ್ತೆ. ಸೊ ದರ್ ಇಸ್ ಎ ಆಲ್ವೇಸ್ ಆರ್ ದೇರ್. ಏನಕ್ಕೆ ಆಲ್ವೇಸ್ ಏನಕ್ಕೆ ಇರುತ್ತೆ? ಆ ಬ್ಲಡ್ ರಿಟರ್ನ್ ವಾಪಸ್ ಬರದೇ ಇರೋ ಅವಾಯ್ಡ್ ಮಾಡೋದಕ್ಕೋಸ್ಕರ, flow in one direction. The artery divides into smaller and small, very small, bring back the blood in contact with the individual cell. So these small cells are called as one walls, which is one cell thick, is called as capillary. ಅಂದ್ರೆ ಆ ಆರ್ಟರೀಸ್ ಬ್ಲಡ್ ಇಂದ ಬರ್ತದಲ್ಲ ವೈನ್ಸ್, ಅದು ಸ್ಮಾಲ್ ಟ್ಯೂಬ್ ಗಳಾಗಿ ಡಿವೈಡ್ ಆಗುತ್ತೆ. ಆ ಟ್ಯೂಬ್ಗಳು ಒಂದೊಂದು ಸೆಲ್ಸ್ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಅದನ್ನ ನಾವೆಂತ ಕರಿತೀವಿ? ಕೆಪಿಲರೀಸ್ ಅಂತ ಕರಿತೀವಿ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಎಕ್ಸ್ಚೇಂಜಿಂಗ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ನೋಡಿ, ಎಕ್ಸ್ಚೇಂಜಿಂಗ್ ಆಫ್ ಇಲ್ಲಿ ಎಕ್ಸ್ಚೇಂಜಿಂಗ್ ಆಫ್ ಮೆಟೀರಿಯಲ್ಸ್ ಬಿಟ್ವೀನ್ ದ ಬ್ಲಡ್ ಅಂಡ್ ಸರೌಂಡಿಂಗ್ ಸೆಲ್ಸ್. So that is expressed in the thin wall capillaries. The capillaries are joined together to form a veins. ನೋಡಿ, capillaries ಎಲ್ಲ ಜಾಯಿನ್ ಆಗಿ veins ಆಗುತ್ತೆ. And it bring back the blood away from the tissues. ಡಿಯಾಕ್ಸಿನೇಟೆಡ್ ಬ್ಲಡ್ ಇರುತ್ತೆ, ಆ ಡಿಯಾಕ್ಸಿನೇಟೆಡ್ ಬ್ಲಡ್ ನ ಟಿಶ್ಯೂ ಇಂದ ಆರ್ಟಿಗೆ ತಗೊಂಡು ಕೊಡುತ್ತೆ. ಸೊ ಲೀಕೇಜ್ ನೋಡಿ, ಈಗ ನೋಡ್ರಪ್ಪ, ಹಿಂಗ ಒಂದು ಪೈಪ್ ಅನ್ಕೊಳ್ಳಿ, ಇದೊಂದು ಪೈಪ್. ಈ ಪೈಪಲ್ಲಿ ಏನೋ ಪೈಪ್ ಒಡೆದೋಗಿ ನೀರು ಆಚೆಗೆ ಬಂದ್ರೆ ಏನಾಯ್ತು? ಆ ಪೈಪ್ ಪ್ರೆಷರ್ ಕಡಿಮೆ ಆಯ್ತಾ? ಸೊ ಆ ಪ್ರೆಷರ್ ಕಡಿಮೆ ಆಗ್ಬಿಡ್ದು ಏನ್ ಮಾಡ್ತೀವಿ ನೀವು? ಅಲ್ಲಿ ಏನು ಒಂದು ಪ್ಲಾಸ್ಟಿಂಗ್ ಏನು ವ್ಯವಸ್ಥೆ ಮಾಡ್ತಿರಲ್ಲ, ಹಂಗೆ ನಮ್ಗೆ ಏನೋ ಕೈ ಇಂಜುರಿ ಆದಾಗ ಬ್ಲಡ್ ಲಾಸ್ ಆಗುತ್ತೆ. ಬ್ಲಡ್ ಲಾಸ್ ಅಂದ್ರೆ ಆ ಹಾರ್ಟ್ ಅಲ್ಲಿ ಬ್ಲಡ್ ಪ್ರೆಷರ್ ಏನಾಯ್ತು? ಕಡಿಮೆ ಆಯ್ತು. ಆ ಪ್ರೆಷರ್ ಕಡಿಮೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಅಲ್ಲಿಗೆ ಏನಾಗುತ್ತೆ? ಪ್ಲೇಟ್ಲೆಟ್ಸ್ ಬ್ಲಡ್ ನ ಕ್ಲಾಟ್ ಮಾಡುತ್ತೆ. ಇದೇ ಕೆಲಸ ಆಗ ನೋಡಿ. ದ ಲೀಕೇಜ್ ಆಫ್ ಬ್ಲಡ್ ಲೀಡ್ಸ್ ಟು ದಿ ಲೋ ಪ್ರೆಷರ್. ನೋಡಿ, ಬ್ಲಡ್ ಲೀಕೇಜ್ ಅಂದ್ರೆ ಲೋ ಪ್ರೆಷರ್ ಆಯ್ತು. ಸೊ ವಿಚ್ ವುಡ್ ಬಿ ರೆಡ್ಯೂಸಸ್ ದ ಎಫಿಷಿಯನ್ಸಿ ಆಫ್ ಹಾರ್ಟ್ ಎಫಿಷಿಯನ್ಸಿ ಕಡಿಮೆ ಆಯ್ತು. ಇಟ್ ವುಡ್ ಅವಾಯ್ಡ್ಸ್ ದ ಬ್ಲಡ್ ಬೈ ಪ್ಲೇಟ್ಲೆಟ್ಸ್ ಸೆಲ್ಸ್. ಆ ಪ್ಲೇಟ್ಲೆಟ್ಸ್ ಎಲ್ಲ ಏನ್ ಮಾಡುತ್ತೆ? ಬ್ಲಡ್ ನ ಕ್ಲಾಟ್ ಮಾಡುತ್ತೆ. ನೋಡಿ, ಪ್ಲಗ್ ದ ಲೀಕೇಜ್ ಹೆಲ್ಪಿಂಗ್ ದಟ್ ಕ್ಲಾಟಿಂಗ್ ದ ಬ್ಲಡ್. ನೋಡಿ, ಬ್ಲಡ್ ನ ಕ್ಲಾಟ್ ಮಾಡ್ತು, ಪಾಯಿಂಟಿಂಗ್ ಇನ್ ದ ಇಂಜುರೀಸ್ ಆಗಿರೋ ಜಾಗದಲ್ಲಿ. ಇಷ್ಟು ಕೆಲಸ ನೋಡಿ. ಲೈಮ್ ಫಸ್ಟ್ ಅನದರ್ ಟೈಪ್ ಆಫ್ ಫ್ಲೂಯಿಡ್ ದಟ್ ಇಸ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಗಿ ಮೇನ್ ಅನದರ್ ಟೈಪ್ ಆಫ್ ಬ್ಲಡ್ ದಟ್ ಇಸ್ lympho, which carries a digested and absorbed the fat and intestine. ನೋಡಿ, ಲೈಂಫ್ ಕೂಡ ಸೇಮ್ ಅಂತಾರನೆ. ನೋಡಿ, ಇಲ್ಲಿ ಫ್ಲೂಯಿಡ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್, ಇಟ್ ಕ್ಯಾರೀಸ್ ದ ಡೈಜೆಸ್ಟ್. ನೋಡಿ, ವೆರಿ ಇಂಪಾರ್ಟೆಂಟ್. ವಿಚ್ ಕ್ಯಾರೀಸ್ ದ digested and absorbed fat from the intestine and drain excess of fluid from the extracellular back to the blood. ನೋಡಿ, ಆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಸ್ಟ್ ಆಗಿರುತ್ತಲ್ಲ ಫ್ಯಾಟ್ ನ, ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಡೈಜೆಸ್ಟ್ ಮಾಡಿ ಎಲ್ಲಿ ಬೇರೆ ಕಡೆಗೆಲ್ಲ ಟ್ರಾನ್ಸ್ಫರ್ ಮಾಡಕ್ಕೆ ಏನ್ ಮಾಡುತ್ತೆ? ಅದು ನಮ್ಮ ಲೈಫ್ ಹೆಲ್ಪ್ ಮಾಡುತ್ತೆ. ಥ್ರೂ ದಿಸ್ ಪೋರ್ ದ ಪ್ರೆಸೆನ್ಸ್ ಆಫ್ ನೋಡಿ through this pore presence in the wall of the capillary, some amount of plasma, the protein and the blood vessels escape into the intercellular. ನೋಡಿ, ಬ್ಲಡ್ ಪ್ರೋಟೀನ್ ಮತ್ತೆ ಬ್ಲಡ್ ಸೆಲ್ಸ್, ಆ ಪ್ರೋಟೀನ್ ಮತ್ತೆ ಪ್ಲಾಸ್ಮಾ ಏನತ್ತೆ? ಇಂಟರ್ಸೆಲ್ಯುಲರ್ ಸ್ಪೇಸ್ ಏನತ್ತೆ? ಎಸ್ಕೇಪ್ ಆಗುತ್ತೆ. ಟಿಶ್ಯೂಸ್ ಫಾರ್ಮಿಂಗ್ ಟಿಶ್ಯೂ ಫ್ಲೂಯಿಡ್ ಆರ್ ಲೈಫ್. ಆ ಟಿಶ್ಯೂ ಫ್ಲೂಯಿಡ್ ಏನಂತ ಕರಿತೀವಿ ನಾವು? ಲೈಫ್ ಅಂತ ಕರಿತೀವಿ. ಈಗ ಇಷ್ಟು ನಾವು ಟ್ರಾನ್ಸ್ಪೋರ್ಟೇಷನ್ ಯಾವುದು ಹ್ಯೂಮನ್ ಬೀಯಿಂಗ್ ಆಯ್ತು. ಈಗ ಟ್ರಾನ್ಸ್ಪೋರ್ಟೇಷನ್ ಪ್ಲಾಂಟ್. ನೋಡಿ, ಪ್ಲಾಂಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಾದ್ರೆ ನೋಡಿ, ಪ್ಲಾಂಟ್ ಹ್ಯಾವ್ ಲೋ ಎನರ್ಜಿ ನೀಡೆಡ್, ಇಟ್ ಕ್ಯಾನ್ ಬಿ ರೆಗ್ಯುಲೇಟೆಡ್ ರಿಲೇಟಿವ್ಲಿ ಸ್ಲೋ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕಂಪೇರ್ ಟು ದಿ ಅನಿಮಲ್ಸ್ ಕಂಪೇರ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ಲಾಂಟ್ ಕಡಿಮೆ ಸ್ಲೋ ಇರುತ್ತೆ. ಸೊ ಪ್ಲಾಂಟ್, ಯಾಕಂದ್ರೆ ಪ್ಲಾಂಟ್ ಡು ನಾಟ್ ಮೂವ್ ಆಗಲ್ಲ. ಪ್ಲಾಂಟ್ ಬಾಡಿ ಹ್ಯಾವ್ ಲಾರ್ಜ್ ಪ್ರಪೋರ್ಷನ್ ಆಫ್ ಡೆಡ್ ಸೆಲ್ಸ್ ಇನ್ ಮೆನಿ ಟಿಶ್ಯೂಸ್. ಲಾರ್ಜ್ ಪ್ರಪೋರ್ಷನ್ ಡೆಡ್ ಸೆಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದ್ರ ನೋಡಿ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕಂಪೇರ್ ವಿತ್ ವಾಟರ್ ಅಂಡ್ ಮಿನರಲ್ಸ್ ಜೈಲಮ್ ಮಾಡುತ್ತೆ. ದ ಫುಡ್ ಮತ್ತೆ ಫುಡ್ ಟ್ರಾನ್ಸ್ಪೋರ್ಟೇಷನ್ ಫ್ಲೋಯಮ್ ಮಾಡುತ್ತೆ. ನೋಡಿ, ಇದನ್ನು ಕಲಿಯೋಣ. ಈಗ ಟ್ರಾನ್ಸ್ಪೋರ್ಟೇಷನ್ ಪ್ಲಾಂಟ್ ಬೈ ರೋಲ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂತ ಕೇಳಿ ನೀವು ಬರೀರಿ. ಇಟ್ ಈಸ್ ಕ್ಯಾರಿಡ್ ಔಟ್ ಬೈ ದಿ ಜೈಲಮ್. ನೋಡ್ರಪ್ಪ, ಜೈಲಮ್ ಮುಖಾಂತರ ಆಗತ್ತಾ? ಕರೆಕ್ಟಾ? ಸೊ ಎವಾಪರೇಷನ್ ಆಫ್ ಲೀಫ್ ಕ್ರಿಯೇಟ್ಸ್ ಎ ಸಕ್ಸೆಷನ್ ಪ್ರೆಷರ್. ಆ ಲೀಫ್ ಅಲ್ಲಿ ಟ್ರಾನ್ಸ್ಪಿರೇಷನ್ ಆಗುತ್ತಲ್ಲ, ಎವಾಪರೇಷನ್ ಆಗುತ್ತಲ್ಲ, ಅಂದ್ರೆ ಲಾಸ್ ಆಫ್ ವಾಟರ್ ಫಾರ್ಮ್ ಆಫ್ ವಾಟರ್ ವೇಪರ್. ಅಲ್ಲಿ ಅವಾಗ ಪ್ಲಾಂಟ್ ಅಲ್ಲಿ ಸಕ್ಸೆಷನ್ ಫೀಲ್ ಆಗುತ್ತೆ. ನೀವು ಎಲ್ಲಿ ಕುಡಿತಿರಲ್ಲ, ಆ ಸ್ಟ್ರಾನ ಬಾಯಿಗೆ ಹಾಕೊಂಡು ಹೀರ್ಕೊಳ್ತಿರಲ್ಲ, ಆ ತರ ಫೀಲ್ ಆದಾಗ ಆ ಪ್ಲಾಂಟ್ ಇರುವಂತ ರೂಟು ನೀರನ್ನು ಏನ್ ಮಾಡುತ್ತೆ? ಹೀರ್ಕೊಳ್ತವೆ. ದ ಪುಲ್ ದ ವಾಟರ್ ಫ್ರಮ್ ದಿ xylem in the cell of the root. The losses of water in the form of water vapor that forms a aerial part of the plant, that is called as transpiration. ನೋಡಿದೆ, loss of water in the form of water vapor that is in the form of aerial part of the plant. So that is called as transpiration. ಹಾಗಾದ್ರೆ ಟ್ರಾನ್ಸ್ಪಿರೇಷನ್ ರೋಲ್ ಏನು ನೋಡಿ? ಇಟ್ ಈಸ್ ಟ್ರಾನ್ಸ್ಪಿರೇಟ್ helps to absorption and upward movement of the water. ಅಬ್ಸಾರ್ಪ್ಷನ್ ಆಗುತ್ತೆ, ಅಪ್ವರ್ಡ್ ಮೂವ್ಮೆಂಟ್ ಆಫ್ ದಿ ವಾಟರ್. ನೀರನ್ನು ಹೀರ್ಕೊಳ್ಳುತ್ತೆ ಮತ್ತು ಅದು ಏಕ ಮೇಲ್ಗಡೆ ಬರುತ್ತೆ, ಅಪ್ವರ್ಡ್ ಮೂವ್ಮೆಂಟ್. ಮಿನರಲ್ಸ್ ಡಿಸಾಲ್ವ್ and from the root to the leaf, root in the leaf ಬರ್ತದೆ. It helps to
ಟೆಂಪರೇಚರ್ ರೆಗ್ಯುಲೇಷನ್, ಪ್ಲಾಂಟ್ ಟೆಂಪರೇಚರ್ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ಟ್ರಾನ್ಸ್ಪಿರೇಷನ್ ಹೆಲ್ಪ್ ಆಗುತ್ತೆ. ಇಷ್ಟು ಝೈಲಮ್. ನೆಕ್ಸ್ಟ್ ಫ್ಲೋಯಮ್. ನೋಡಿ ಫ್ಲೋಯಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫುಡ್ ಟ್ರಾನ್ಸ್ಪೋರ್ಟೇಷನ್. ಫ್ಲೋಯಮ್ ಟಿಶ್ಯೂ ಹೆಲ್ಪ್ಸ್ ಟು ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. The product of this photosynthesis moving in the leaf, all part of the plant, transportation is soluble product. ನೋಡಿ ಸಾಲ್ಯುಬಲ್ ಆಗಿರುವಂತಹ ಪ್ರಾಡಕ್ಟ್ ಫೋಟೋಸಿಂಥಸಿಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೋಕೇಶನ್. ಅಂದ್ರೆ ಒಂದ್ ಕಡೆಯಿಂದ ಲೀಫ್ ಅಲ್ಲಿ ಸೀಕ್ರೆಟ್ ಆಗಿರುವಂತಹ ಫುಡ್ ಎಲ್ಲಾ ಪ್ಲಾಂಟ್ ಬಾಡಿ ಟಿಶ್ಯೂಸ್ಗಳಿಗೂ ರೀಚ್ ಆಗ್ಬೇಕಲ್ಲ, ಅದನ್ನ ಏನಂತ ಟ್ರಾನ್ಸ್ಲೋಕೇಶನ್. ಟ್ರಾನ್ಸ್ಫರಿಂಗ್ ಆಫ್ ಫುಡ್ ಮೆಟೀರಿಯಲ್ಸ್ ಇಂದ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಒನ್ ಪ್ಲೇಸ್ ಇಂದ ಅಂದ್ರೆ ಲೀಫ್ ಇಂದ ಶೂಟಿಗೆ, ರೂಟಿಗೆ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ಅದನ್ನ ಅಂತ ಕರೀತಾರೆ ಟ್ರಾನ್ಸ್ಲೋಕೇಶನ್ ಅಂತ ಕರೀತಾರೆ. The substance are especially the substance are especially The substances are especially delivered to the storage organs to ರೂಟಿಗೆ ಹೋಗುತ್ತೆ, ಫ್ರೂಟಿಗೆ ಹೋಗುತ್ತೆ, ನೆಕ್ಸ್ಟ್ ಸೀಡ್ಸ್ಗೆ ಹೋಗುತ್ತೆ, ನೆಕ್ಸ್ಟ್ ಗ್ರೋಯಿಂಗ್ ಆರ್ಗನ್ಸ್ಗೆ ಹೋಗುತ್ತೆ. ದ ಟ್ರಾನ್ಸ್ಲೋಕೇಶನ್ ಆಫ್ ದಿ ಫುಡ್ ಸಬ್ಸ್ಟಾನ್ಸ್ ಟೇಕ್ಸ್ ಪ್ಲೇಸ್ ಬೈ ಸಿವಿ ಟ್ಯೂಬ್. ನೋಡಿ ಯಾವ್ದ್ರ ಮುಖಾಂತರ ಆಗುತ್ತೆ? ಸಿವಿ ಟ್ಯೂಬ್ ಮುಖಾಂತರ ಮತ್ತು ಕಾಂಪ್ಯಾನಿಯನ್ ಸೆಲ್ಸ್ ಮುಖಾಂತರ ಆಗುತ್ತೆ. ಬೋತ್ ಅಪ್ವರ್ಡ್ ಡೈರೆಕ್ಷನ್ ಮೂವ್ಮೆಂಟ್, ಎರಡು ಡೈರೆಕ್ಷನ್ ಮೂವ್ಮೆಂಟ್. ಅದ್ರ ಝೈಲಮ್ ಒಂದೇ ಒಂದು ಡೈರೆಕ್ಷನ್, ಅಪ್ವರ್ಡ್ ಡೈರೆಕ್ಷನ್ ಮಾತ್ರ. ಇದರಲ್ಲಿ ಫ್ಲೋಯಮ್ ಅಲ್ಲಿ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಎರಡು ಕಡೆಗೂ ಮೂವ್ ಆಗುತ್ತೆ, ರೂಟಿಗೆ ಹೋಗುತ್ತೆ, ಶೂಟಿಗೆ ಹೋಗುತ್ತೆ. ಟ್ರಾನ್ಸ್ಲೋಕೇಶನ್ ಆಫ್ ಫ್ಲೋಯಮ್ ಅಚೀವ್ಡ್ ಬೈ ಯುಟಿಲೈಸಿಂಗ್ ಎನರ್ಜಿ ಏಟಿಪಿ ಎನರ್ಜಿನ ಯೂಸ್ ಮಾಡ್ಕೊಂಡು ಫುಡ್ ನ ಟ್ರಾನ್ಸ್ಲೋಕೇಟ್ ಮಾಡುತ್ತೆ. ಇನ್ಕ್ರೀಸ್ ದ ಆಸ್ಮಾಟಿಕ್ ಪ್ರೆಷರ್. ಅಲ್ಲಿ ಇದು ಸಕ್ಸೆಷನ್ ಪ್ರೆಷರ್, ಇದು ಆಸ್ಮೆಟಿಕ್ ಪ್ರೆಷರ್. ಸೊ ಕಾಸಸ್ ದ ಮೂವ್ಮೆಂಟ್ ಆಫ್ ದಿ ಫುಡ್ ಮೆಟೀರಿಯಲ್ಸ್. ಇಷ್ಟು ಫ್ಲೋಯಮ್. ಈಗ ನೆಕ್ಸ್ಟ್ ನೋಡಿ, ನಾವು ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಕ್ಸ್ಕ್ರೀಷನ್. ನೋಡಿ, ಎಕ್ಸ್ಕ್ರೀಷನ್ ಪ್ರೊಸೆಸ್ ದಟ್ ಇಸ್ ಎ ಹಾರ್ಮ್ಫುಲ್ ಮೆಟಬಾಲಿಕ್ ನೈಟ್ರೋಜನಸ್ ವೇಸ್ಟ್ ಇರುತ್ತೆ. ದಟ್ ಇಸ್ ಯೂರಿಯಾ ಅಂಡ್ ಯೂರಿಕ್ ಆಸಿಡ್. ಯೂರಿಯಾ ಮತ್ತು ಯೂರಿಕ್ ಆಸಿಡ್ ದಟ್ ಇಸ್ ರಿಮೂವ್ ಫ್ರಮ್ ಅವರ್ ಬಾಡಿ. ನಮ್ಮ ಬಾಡಿಯಿಂದ ಯೂರಿಯಾ ಮತ್ತು ಯೂರಿಕ್ ಆಸಿಡ್ ನ ರಿಮೂವ್ ಮಾಡಬೇಕು. ಅದು ಸ್ಪೆಷಲಿ ಕಿಡ್ನಿ ಇರುತ್ತೆ. ನೋಡಿ, ಎಕ್ಸ್ಕ್ರಿಟರಿ ಆರ್ಗನ್ ದಟ್ ಇಸ್ ಹ್ಯೂಮನ್ ಇನ್ಕ್ಲೂಡಿಂಗ್ ಎ ಪೇರ್ ಆಫ್ ಕಿಡ್ನಿ ಇರುತ್ತೆ. ಅದರಲ್ಲಿ ಕಿಡ್ನಿ, ಯೂರಿನರಿ ಬ್ಲಾಡರ್, ಪೇರ್ ಆಫ್ ಯುರೇಟರ್ ಅಂಡ್ ಯುರೇಥ್ರಾ. ಸೊ ಇಷ್ಟು ಇರುತ್ತೆ. ಕಿಡ್ನಿ ಇಸ್ ಮೆನಿ ಫಿಲ್ಟ್ರೇಷನ್. ಒಳಗಡೆ ಏನಿರುತ್ತೆ? ಕಿಡ್ನಿ ಒಳಗಡೆ ಫಿಲ್ಟ್ರೇಷನ್ ಜಾಸ್ತಿ ಇರುತ್ತೆ. ಇಟ್ ಇಸ್ ಕಾಲ್ಡ್ ಎಸ್ ನೆಫ್ರಾನ್. ಆ ಕಿಡ್ನಿ ಒಳಗಡೆ many numbers of filtrations are there, that is called as nephron ಅಂತ ಕರೀತಾರೆ. The nephron is a basic filtration unit of the kidney basic unit ಅದು. It carries out the filtration, selective reabsorption and tubular secretion ಆಗುತ್ತೆ ಇದರಲ್ಲಿ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನೆಫ್ರಾನ್ ಡಯಾಗ್ರಾಮ್ ನೋಡಿ, ಎಲ್ಲರೂ ನೆಫ್ರಾನ್ ಡಯಾಗ್ರಾಮ್ ಬರೀ ಕಷ್ಟಪಡ್ತೀವಿ, ಇಷ್ಟೇ ಬರೀರಪ್ಪ ಸಾಕು. ನೋಡಿ, ಬೌಮಸ್ ಕ್ಯಾಪ್ಸುಲ್, ಗ್ಲಾಮೆರಸ್, ಟ್ಯೂಬ್ಯುಲರ್ ಪಾರ್ಟ್ ಆಫ್ ದಿ ನೆಫ್ರಾನ್, ಕಲೆಕ್ಟಿಂಗ್ ಡಕ್ಟ್, ಇಷ್ಟೇ ಒಂದೇ ಒಂದು ಯು ಶೇಪ್ ಬರೋದು ಮುಗಿದೋಯ್ತು. Nephron is made up of cluster of thin-walled capillary carries called as called glomerulus ಇರುತ್ತೆ. Associated with the cup-like structure, Bowman's capsule ಅಂತ ಕರೀತಾರೆ. ಕಪ್ ಇರುತ್ತಲ್ಲ, Bowman's capsule, that is long tube terminated by collecting duct. ನೋಡಿ, ಇಲ್ಲಿ ಏನಿಲ್ಲ, ನೆಫ್ರಾನ್ ಅದೇನಂತೆ ಸ್ಮಾಲ್ ಥಿನ್ ವಾಲ್ಡ್ ಕೆಪಿಲರೀಸ್ ಇರ್ತಾರೆ, ಅದನ್ನ ಗ್ಲಾಮಿನರಸ್ ಅಂತ ಕರಿತೀವಿ. ಆ ಗ್ಲಾಮಿನರಸ್ ದಟ್ ಇಸ್ ಎ ಕಪ್-ಲೈಕ್ ಸ್ಟ್ರಕ್ಚರ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಎಸ್ ಯಾವುದು? ಬೌಮಸ್ ಕ್ಯಾಪ್ಸುಲ್. ಆ ಬೌಮಸ್ ಕ್ಯಾಪ್ಸುಲ್ ಎಂಡೆಡ್ ವಿತ್ ಎ ಕಲೆಕ್ಟಿಂಗ್ ಡಕ್ಟ್ ಎಂಡ್ ಆಗಿರುತ್ತೆ ಅಷ್ಟೇ, ಟರ್ಮಿನೇಟೆಡ್ ಕಲೆಕ್ಟಿಂಗ್ ಡಕ್ಟ್. ಈಗ ಯೂರಿನ್ ಫಾರ್ಮೇಶನ್ ಯಾವ ರೀತಿ ಆಗುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ರೈಟ್ ಫಾರ್ಮೇಶನ್ ಆಫ್ ಯೂರಿನ್ ಅಂತ ಕೇಳಿದ್ರು ಇದೇ ಬರೀಬೇಕು. ರೈಟ್ ದ ಫಂಕ್ಷನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ದಿ ನೆಫ್ರಾನ್ ಅಂತ ಕೇಳಿದ್ರು, ಇದು ಫಂಕ್ಷನ್ ನೆಫ್ರಾನ್. ಓಕೆ, ಗ್ಲಾಮರಲ್ಸ್ ನೈಟ್ರೋಜನಸ್ ವೇಸ್ಟ್, ಗ್ಲೂಕೋಸ್, ವಾಟರ್, ಅಮೈನೋ ಆಸಿಡ್ ಫಿಲ್ಟರ್ ಫ್ರಮ್ ದಿ ಬ್ಲಡ್ ಬೈ ಬೌಮನ್ಸ್ ಕ್ಯಾಪ್ಸುಲ್. ಆ ಬೌಮನ್ಸ್ ಕ್ಯಾಪ್ಸುಲ್ ಅದು ಏನು ಫಿಲ್ಟರ್ ಆಯ್ತು? ಗ್ಲೂಕೋಸ್, ವಾಟರ್ ಮತ್ತೆ ಅಮೈನೋ ಆಸಿಡ್ಸ್ ಫಿಲ್ಟರ್ ಇಂದ ಬ್ಲಡ್ ಅಲ್ಲಿ ಇರುವಂತಹ ಅಮೈನೋ ಆಸಿಡ್, ಗ್ಲೂಕೋಸ್, ವಾಟರ್ ಫಿಲ್ಟರ್ ಆಯ್ತು. ಫಸ್ಟ್ ಪಾಯಿಂಟ್ ಮುಗೀತು, ಇಷ್ಟೇ ಗ್ಲಾಮೆರಸ್ ಕೆಲಸ. ಸೊ ಟ್ಯೂಬ್ಯುಲರ್ ರೀಅಬ್ಸಾರ್ಪ್ಷನ್. ನೋಡಿ, ಟ್ಯೂಬ್ ಇದೆಯಲ್ಲ, ಟ್ಯೂಬ್ ಅಲ್ಲಿ ರೀಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗುತ್ತೆ. ಏನು? ಯೂಸ್ಫುಲ್ ಸಬ್ಸ್ಟಾನ್ಸ್ ಫ್ರಮ್ ದಿ ಫಿಲ್ಟರ್ಡ್ ರೀಅಬ್ಸಾರ್ಬ್ಡ್ ಬ್ಯಾಕ್ ಟು ದಿ ಕ್ಯಾಪಿಲರಿ ಸಬ್ಸ್ಟಾನ್ಸ್. ಅಂದ್ರೆ ಈ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಅಲ್ಲಿ ವಾಟರ್ ಏನಾದ್ರು ಜಾಸ್ತಿ ಇದ್ರೆ ಆ ವಾಟರ್ ರೀಅಬ್ಸಾರ್ಪ್ಷನ್ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ, ವಾಟರ್ ರೀಅಬ್ಸಾರ್ಪ್ಷನ್. ಆಯ್ತಾ? ನೆಕ್ಸ್ಟ್ ಸಕ್ರೀಷನ್ ಏನಾಗುತ್ತೆ? ಯೂರಿಯಾ, ನೋಡಿ, ಯೂರಿಯಾ, ಎಕ್ಸ್ಟ್ರಾ ವಾಟರ್, ಸಾಲ್ಟ್ ಆರ್ ಸೆಲೆಕ್ಟೆಡ್ ಟು ಟ್ಯೂಬ್ಯುಲರ್ ಟು ಓಪನ್ ಅಪ್ ಅಂಡ್ ಕಲೆಕ್ಟೆಡ್ ಇನ್ ದ ಕಲೆಕ್ಟೆಡ್ ಡಕ್ಟ್ ಅಂಡ್ ದೇನ್ ಇಂಟು ದಿ ಯುಟರಸ್. ಆ ಕಲೆಕ್ಟೆಡ್ ಡಕ್ಟ್ ಅಲ್ಲಿ ಏನು ಯೂರಿಕ್ ಆಸಿಡ್ ಕಲೆಕ್ಟ್ ಆಗಿರುತ್ತೆ ಅಂಡ್ ಯೂರಿಕ್ ಆಸಿಡ್ ಅದನ್ನ ಇಲ್ಲಿಗೆ ಯೂರಿನರಿ ಬ್ಲಾಡರ್ ಕಳಿಸ್ತದೆ, ಯೂರಿನರಿ ಬ್ಲಾಡರ್. ಫೈನಲಿ ಈಚ್ ureter drain and urinary bladder where this stored until the pressure expanded the bladder. ಆ ಬ್ಲಾಡರ್ ದೊಡ್ಡದಾಗೋವರೆಗೂ ಅಲ್ಲಿ ಸ್ಟೋರ್ ಆಗುತ್ತೆ. ಬ್ಲಾಡರ್ ದೊಡ್ಡದಾದ ತಕ್ಷಣ ನಿಮಗೆ ಒಂದು ಅರ್ಜ್ ಫೀಲ್ ಆಗುತ್ತೆ, ಯೂರಿನ್ ಅರ್ಜ್ ಫೀಲ್ ಆಗುತ್ತೆ. ದೆನ್ ಯು ವಿಲ್ ಎಕ್ಸ್ಕ್ರೇಟ್, ಅಷ್ಟೇ, ಪಾಸ್ ಥ್ರೂ ದಿ ಯುರೇಥ್ರಾ. ಸೊ ನೋಡಿ, ಇಲ್ಲಿ ವಾಟರ್, the amount of water reabsorbed depends upon the much excess of water in there in the body. ನಮ್ಮ ಯಾವಾಗ ರೀಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವಾಟರ್, ನಮ್ಮ ಬಾಡಿ ಎಕ್ಸೆಸ್ ಆಫ್ ವಾಟರ್ ಜಾಸ್ತಿ ಇದ್ದಾಗ ರೀಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಯಾವಾಗ ನಾವು ಜಾಸ್ತಿ ಯೂರಿನ್ ಪಾಸ್ ಮಾಡ್ತೀವಿ, ಹೌ ಮಚ್ ನೈಟ್ರೋಜನಸ್ ವೇಸ್ಟ್ ನೀಡೆಡ್ ಟು ಎಕ್ಸ್ಕ್ರೇಟೆಡ್ ಔಟ್. ಸೊ ಇದು ವೆರಿ ಇಂಪಾರ್ಟೆಂಟ್. ಈಗ ಎಕ್ಸ್ಕ್ರೀಷನ್ ಪ್ಲಾಂಟ್, ಲಾಸ್ಟ್ ಟಾಪಿಕ್. ಪ್ಲಾಂಟ್ ಗೆಟ್ ಎಕ್ಸ್ಕ್ರೀಟೆಡ್. ನೋಡಿ, ಏನು ಎಕ್ಸ್ಕ್ರೀಟ್ ಮಾಡೋದು? ನೋಡಿ, ಗ್ಯಾಸಸ್ ಎಕ್ಸ್ಕ್ರೀಟ್ ಮಾಡುತ್ತಾ, ಗ್ಯಾಸ್ ಪ್ರಾಡಕ್ಟ್ ಯಾವುದು?
ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಆಕ್ಸಿಜನ್ ರಿಲೀಸ್ ಮಾಡುತ್ತಲ್ಲ, ಇಟ್ ಇಸ್ ಸ್ಟೊಮ್ಯಾಟ ಥ್ರೂ ಲೀವ್ಸ್ ಲೆಂಟಿಸೆಲ್ಸ್ ಸಿಸ್ಟಮ್. ಲೆಂಟಿಸೆಲ್ಸ್ ಸಿಸ್ಟಮ್ ಅಲ್ಲ, ಲೆಂಟಿಸೆಲ್ಸ್ ಮಾಡುತ್ತೆ. ಸೊ ಸ್ಟೊಮ್ಯಾಟ ಲೀಫಲ್ಲಿ ಮಾಡುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಗ್ಯಾಸ್ ಇಸ್ ಎ ವೇಸ್ಟ್ ಫಾರ್ ಆಕ್ಸಿಜನ್ ಇಸ್ ಎ ವೇಸ್ಟ್ ಫಾರ್ ನಮ್ಮ ಪ್ಲಾಂಟ್. So the plant get dry, stored solid liquid wastes by shading of leaves, peeling of bark, peeling of fruits, peeling of bark, peeling of leaf, shading of leaves. ಇದೆಲ್ಲದ್ರದ್ದು ವೇಸ್ಟ್. The plant get dried waste by secreting them in the form of gums and resins. ಗಮ್ಸ್, ಆ ಗಮ್ಸ್ ನ ಡೆಡ್ ಝೈಲಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ದ ಪ್ಲಾಂಟ್ ಎಕ್ಸೆಸ್ ಆಫ್ ಸಮ್ ವೇಸ್ಟ್ ಸಬ್ಸ್ಟೆನ್ಸ್ ಇನ್ ಟು ದಿ ಸಾಯಿಲ್ ಅರೌಂಡ್ ದೆಮ್. ಅದ್ರ ಸುತ್ತ ಏನ್ ಮಾಡ್ತೀವಿ, ಎಕ್ಸೆಸ್ ಆಫ್ ವೇಸ್ಟ್ ನ ಅದ್ರ ಸುತ್ತ ಬೆಳೆಸ್ಕೊಳ್ತೀವಿ. ಎಲೆಗಳೆಲ್ಲ ಬಿದ್ದೋಗಿರುತ್ತಲ್ಲ, ಅದೇನಾಗುತ್ತೆ, ಗೊಬ್ಬರ ಆಗಿ ಫಾರ್ಮೇಶನ್ ಆಗಿ ಅದಕ್ಕೆ ಅದೇ ಏನಾಗುತ್ತೆ, ಸಾಯಿಲ್ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್. ಸೊ ಇಷ್ಟು ಪೂರ್ತಿ ಒಂದು ಚಾಪ್ಟರ್ ಆಯ್ತು, ಲೈಫ್ ಪ್ರೊಸೆಸ್ ಚಾಪ್ಟರ್. ನೀವು ಇಷ್ಟನ್ನು ಓದಿದ್ರೆ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಸೊ ಪ್ಲೀಸ್ ವಾಚ್ ದಿಸ್ ಕಂಪ್ಲೀಟ್ ವಿಡಿಯೋ ನೋಡಿದ್ವಿ, ಮತ್ತೆ ಅದರ ಪಾಯಿಂಟ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿದೆ. ಡೆಫಿನೆಟ್ಲಿ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್. ನೆಕ್ಸ್ಟ್ ರಿಮೈನಿಂಗ್ 3 ಚಾಪ್ಟರ್ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನ್ ದಿ ಬೆಂಚ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್.